First question, 39th one. In a family of 6 members, Raju is okay. In a family of 6 members, okay. One family total ಎಷ್ಟು persons ಇದ್ದಾರೆ? Total 6 members ಇದ್ದಾರೆ. So this question is based on the blood relation. ನೆಕ್ಸ್ಟ್, ರಾಜು ಇಸ್ ದ ಫಾದರ್ ಆಫ್ ರೋಹಿತ್. ರಾಜು ಏನಾಗಿರ್ತಾನೆ? ರೋಹಿತ್ಗೆ ತಂದೆ ಆಗಿರ್ತಾನೆ. ಸೊ ನಾನು ಹೇಳಿದ್ದೆ ಆಲ್ರೆಡಿ, ಇಲ್ಲಿ ಮೇಲ್ ಪರ್ಸನ್ಸ್ ನಾವು ಯಾವ್ದ್ರಿಂದ ಎಗೇನ್ ಸ್ಕ್ವೇರ್ ಇಂದ ಡಿನೋಟ್ ಮಾಡ್ತೀವಿ, ಎಗೇನ್ ಫಿಮೇಲ್ ಮೆಂಬರ್ಸ್ ನಾವು ಸರ್ಕಲ್ ಇಂದ ಡಿನೋಟ್ ಮಾಡ್ತೀವಿ. ಸೊ ಇಲ್ಲಿ ರಾಜು ಇಸ್ ದ ಫಾದರ್ ಆಫ್ ರೋಹಿತ್. ರಾಜು ಯಾರ ತಂದೆ ಆಗಿರ್ತಾನೆ? ರೋಹಿತ್ನ ತಂದೆ ಆಗಿರ್ತಾನೆ. So Raju is the father of Rohit. Next one, and ರಾಜು ಯಾರನ್ನ ಮದ್ವೆ ಆಗಿರ್ತಾನೆ? ರಾಜು ಇಸ್ ಮ್ಯಾರಿಡ್ ಟು ಆಶಾ ಆಗಿದ್ರೆ ಇಲ್ಲಿ ರಾಜು ಮತ್ತೆ ಆಶಾ ಇಬ್ರು ಕೂಡ ಮ್ಯಾರಿಡ್ ಕಪಲ್ಸ್ ಆದ್ರು. ಇಲ್ಲಿ ರಾಜು ಆಲ್ರೆಡಿ ಮೇಲ್ ಅಂತ ನನಗೆ ಗೊತ್ತು, ಸೊ ಇಲ್ಲಿ ಆಶಾ ಮಸ್ಟ್ ಬಿ ಎ ಫಿಮೇಲ್ ಆಗಿರ್ತಾರೆ. ನೆಕ್ಸ್ಟ್, ರಾಜು ಆಸ್ ಎ ಸಿಸ್ಟರ್ ರೇಖಾ. ಮತ್ತೆ ರಾಜುಗೆ ಒಬ್ರು ಸಿಸ್ಟರ್ ಇರ್ತಾರೆ, ಆ ಸಿಸ್ಟರ್ ನೇಮ್ ಬಂದು ರೇಖಾ ಆಗಿರುತ್ತೆ. ಸೊ ಅಗೇನ್ ರಾಜು ಅಂಡ್ ರೇಖಾ, ರಾಜು ಸಿಸ್ಟರ್ ರೇಖಾ ಆಗಿರೋದ್ರಿಂದ ಇಬ್ರು ಕೂಡ ಸೇಮ್ ಜನರೇಷನ್ ಬರೋದ್ರಿಂದ ನಾವು ಈ ಸಿಂಬಲ್ ನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ರಾಜು ಸಿಸ್ಟರ್ ಬಂದು ರೇಖಾ. ನೆಕ್ಸ್ಟ್, ರೇಖಾ ಊಸ್ ಡಾಟರ್ ಇಸ್ ಶ್ವೇತಾ. ಅಗೇನ್ ಊಸ್ ಆಫ್ಟರ್ ಏನೇ ಬಂದ್ರು ಕೂಡ ಇಮಿಡಿಯೇಟ್ ಬ್ಯಾಕ್ ಪರ್ಸನ್ ನ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಅವ್ರು ಯಾರ ಬಗ್ಗೆ ಹೇಳ್ತಿದ್ದಾರೆ ಅಂದ್ರೆ ರೇಖಾ ಬಗ್ಗೆ ಹೇಳ್ತಿದ್ದಾರೆ. ರೇಖಾಗೆ ಒಬ್ರು ಡಾಟರ್ ಇದ್ದಾಳೆ, ಆ ಡಾಟರ್ ನೇಮ್ ಕೂಡ ಅವರೇ ಕೊಟ್ಟಿದ್ದಾರೆ, ನೇಮ್ ಬಂದು ಶ್ವೇತಾ ಆಗಿರುತ್ತೆ. ನೆಕ್ಸ್ಟ್, ಅಗೇನ್ ರೋಹಿತ್ ಆಸ್ ಎ ಸಿಸ್ಟರ್ ರೀತು. ಅಗೇನ್ ರೋಹಿತ್ಗೆ ಒಬ್ರು ಸಿಸ್ಟರ್ ಇರ್ತಾರೆ, ಆ ಸಿಸ್ಟರ್ ನೇಮ್ ನ ಕೊಟ್ಟಿದ್ದಾರೆ. ಅಗೇನ್ ಆ ರೀತು ಸಿಸ್ಟರ್ ನೇಮ್ ಬಂದು ರೀತು ಆಗಿರುತ್ತೆ. ಆಗಿದ್ರೆ ಇದಿಷ್ಟು ಕೊಟ್ಟಿರುವಂತ ಕ್ವಶನ್ ಮೇಲೆ ನಮಗೆ ಡಯಾಗ್ರಾಮ್ ಸಿಕ್ತು. ಸೊ ಟೋಟಲ್ ಎಷ್ಟು ಪರ್ಸನ್ಸ್ ಇದ್ದಾರೆ? 6 ಪರ್ಸನ್ಸ್ ಇದ್ದಾರೆ. 1 2 3 4 5 6 ಪರ್ಸನ್ಸ್ ಆಯ್ತು. ಅವ್ರು ಏನ್ ಕ್ವಶನ್ ಕೇಳ್ತಿದ್ದಾರೆ ಚೆಕ್ ಮಾಡೋಣ. ಹೌ ಇಸ್ ರಾಜು ರಿಲೇಟೆಡ್ ಟು ರೀತು? ಆಗಿದ್ರೆ ರಾಜು ರೀತುಗೆ ಹೇಗ್ ರಿಲೇಟ್ ಆಗ್ತಿದ್ದಾರೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ, ರೀತು ಮತ್ತೆ ರೋಹಿತ್ ಬಂದು ಸಿಬ್ಲಿಂಗ್ಸ್ ಆದ್ರ. ಸೊ ರಾಜು ಬಂದು ಫಾದರ್ ಆಯ್ತು, ರಾಜು ಮತ್ತೆ ಆಶಾ ಬಂದ್ರು ಇವರಿಬ್ರದ್ದು ಪೇರೆಂಟ್ಸ್ ಆದ್ರು. ಬಟ್ ಅಲ್ಲಿ ನನಗೆ ಕೇಳ್ತಿರೋದು ರಾಜು ಹೇಗೆ ರೀತುಗೆ ರಿಲೇಟ್ ಆಗ್ತಿದ್ದಾರೆ ಅಂತ ಕೇಳ್ತಾರೆ. ಆಗಿದ್ರೆ ರಾಜು ಬಂದು ಏನಾಗ್ತಾರೆ? ರೀತುಗೆ ಫಾದರ್ ಆಗಿರ್ತಾರೆ. ಸೊ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ಆಪ್ಷನ್ 1. ನೆಕ್ಸ್ಟ್ ಕ್ವಶನ್ ಚೆಕ್ ಮಾಡೋಣ. ಸ್ಟಡಿ ದ ಫಾಲೋಯಿಂಗ್ ಡಯಾಗ್ರಾಮ್ ಕೇರ್ಫುಲಿ ಅಂಡ್ ಆನ್ಸರ್ ದ ಗಿವನ್ ಕ್ವಶನ್. ಇಲ್ಲಿ ನೋಡಿ, ಟ್ರಯಾಂಗಲ್ ರೆಪ್ರೆಸೆಂಟ್ಸ್ ವುಮೆನ್. ಓಕೆ, ಇಲ್ಲಿ ಟ್ರಯಾಂಗಲ್ ಒಳಗಡೆ ಏನೆಲ್ಲ ಕೊಟ್ಟಿದ್ರಲ್ಲ ಎಲಿಮೆಂಟ್ಸ್ ಅಥವಾ ಏನೆಲ್ಲ ನಂಬರ್ಸ್ ಕೊಟ್ಟಿದ್ರಲ್ಲ, ಸೊ ಆ ಟ್ರಯಾಂಗಲ್ ಒಳಗಡೆ ಏನ್ ರೆಪ್ರೆಸೆಂಟ್ ಮಾಡ್ತಿದೆ ಅಂದ್ರೆ ಅದು ವುಮೆನ್ ಅನ್ನ ರೆಪ್ರೆಸೆಂಟ್ ಮಾಡ್ತಿದೆ. ನೆಕ್ಸ್ಟ್, ಸರ್ಕಲ್ ರೆಪ್ರೆಸೆಂಟ್ಸ್ ಮ್ಯಾರಿಡ್ ಪೀಪಲ್. ಸರ್ಕಲ್ ಅಲ್ಲಿ ಕೊಟ್ಟಿರುವಂತದ್ದು ಏನಾಗಿದೆ ಅಂತಂದ್ರೆ ಮ್ಯಾರಿಡ್ ಪೀಪಲ್ ಆಗಿರುತ್ತೆ. ನೆಕ್ಸ್ಟ್, ಅದೇ ರೀತಿ ರೆಕ್ಟಾಂಗಲ್ ರೆಪ್ರೆಸೆಂಟ್ಸ್ ಎಂಪ್ಲಾಯೀಸ್. ಅಗೇನ್ ಇಲ್ಲಿ ರೆಕ್ಟಾಂಗಲ್ ಅಂತ ಅಂದ್ರೆ ಅದ್ರೊಳಗಡೆ ಯಾವುದೇ ನಂಬರ್ ಕೊಟ್ಟಿದ್ರು ಕೂಡ ಅದು ನಂಬರ್ ಆಫ್ ಎಂಪ್ಲಾಯೀಸ್ ಆಗಿರುತ್ತೆ. ನೆಕ್ಸ್ಟ್, ಅವ್ರು ಕೇಳ್ತಿರೋ ಕ್ವಶನ್ ಏನು? ಸೊ ಇಲ್ಲಿ ಕೊಟ್ಟಿರುವಂತದ್ದು ಟೋಟಲ್ 3 ಡಯಾಗ್ರಾಮ್. ಒಂದು ಬಂದು ಯಾವ್ದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಟ್ರಯಾಂಗಲ್ ಅಂತ ಅಂದ್ರೆ ನನಗೆ ಬಂದು ವುಮೆನ್ ಆಗಿರುತ್ತೆ. ನೆಕ್ಸ್ಟ್, ಸರ್ಕಲ್ ರೆಪ್ರೆಸೆಂಟ್ಸ್ ಮ್ಯಾರಿಡ್ ಪೀಪಲ್. ಸರ್ಕಲ್ ಅಂತ ಅಂದ್ರೆ ಮ್ಯಾರಿಡ್ ಪೀಪಲ್ ಆಗಿರುತ್ತೆ. ನೆಕ್ಸ್ಟ್, ರೆಕ್ಟಾಂಗಲ್ ಅಂತ ಅಂದ್ರೆ ಎಂಪ್ಲಾಯೀಸ್ ನ ಡಿನೋಟ್ ಮಾಡ್ತಿದೆ. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ವಾಟ್ ಈಸ್ ದ ಸಮ್ ಆಫ್ ದ ನಂಬರ್ಸ್ ವಿಚ್ ರೆಪ್ರೆಸೆಂಟ್ ಅ ವುಮೆನ್? ಅಗೇನ್ ರೆಪ್ರೆಸೆಂಟರ್ ವುಮೆನ್ ಅಂತ ಅಂದ್ರೆ ಏನಾಗಬೇಕು? ಎಲ್ಲಾ ಏನು ನಂಬರ್ ಬಂದು ನನಗೆ ಟ್ರಯಾಂಗಲ್ ಒಳಗಡೆ ಬರಬೇಕು. ಸೊ ಆ ಟ್ರಯಾಂಗಲ್ ಒಳಗಡೆ ಏನೆಲ್ಲ ನಂಬರ್ ಬರುತ್ತಲ್ಲ ಅದು ನನಗೆ ವುಮೆನ್ ಆಗಿರುತ್ತೆ. ಅಗೇನ್ ಅಟ್ ದ ಸೇಮ್ ಟೈಮ್ ದಟ್ ವುಮೆನ್ ಹೂ ಆರ್ ಮ್ಯಾರಿಡ್, ಆ ವುಮೆನ್ ಏನಾಗಿರ್ಬೇಕು? ಮ್ಯಾರಿಡ್ ಆಗಿರ್ಬೇಕು. ಅಗೇನ್ ಮ್ಯಾರಿಡ್ ಪೀಪಲ್ ಅಂತ ಅಂದ್ರೆ ಏನಾಗಿರ್ಬೇಕು? ಸರ್ಕಲ್ ಒಳಗಡೆ ಬರ್ಬೇಕಾ? ಅಗೇನ್ ಈ ಟ್ರಯಾಂಗಲ್ ಒಳಗಡೆ ಸರ್ಕಲ್ ಒಳಗಡೆ ಬರೋದೆಷ್ಟು? ಇದಿಷ್ಟೇನಾ? 2 5 ಮತ್ತೆ 4. ಇದು ಮೂರೇ ನಂಬರ್ ಸರ್ಕಲ್ ಒಳಗಡೆ ಬರೋದು. ನೋಡಿ, ಈ 2 5 4 ಅನ್ನೋದು ಅಗೇನ್ ವುಮೆನ್. ಅಗೇನ್ ಆ ವುಮೆನ್ ಅಲ್ಲಿ ಏನಾಗಿರ್ಬೇಕು? ಮ್ಯಾರಿಡ್ ಆಗಿರ್ಬೇಕು. ಸೊ ಮ್ಯಾರಿಡ್ ಅಂತ ಅಂದ್ರೆ ನನಗೆ ಬೇಕಾಗಿರೋದು ಮ್ಯಾರಿಡ್ ಅಂತ ಅಂದ್ರೆ ಯಾವ್ದು ಮ್ಯಾರಿಡ್ ಪೀಪಲ್ ನಲ್ಲಿ ರೆಪ್ರೆಸೆಂಟ್ ಮಾಡ್ತಿರೋದು ಸರ್ಕಲ್. ಸೊ 2 5 4 ಆಗಿರುತ್ತೆ. ನೆಕ್ಸ್ಟ್ ಅಗೇನ್ ಕ್ವಶನ್ ಮತ್ತೆ ಇನ್ನು ಎಕ್ಸ್ಟೆಂಡ್ ಆಗ್ತಿದೆ. ಬಟ್ ನಾಟ್ ಎಂಪ್ಲಾಯೀಸ್ ಅಂತ ಕೇಳ್ತಿದ್ದಾರೆ. ನನಗೆ ಗೊತ್ತು ಅಗೇನ್ ಇಲ್ಲಿ ಇದ್ರೊಳಗಡೆ ನೋಡಿ, ಸರ್ಕಲ್ ಅಲ್ಲಿ ಮತ್ತೆ ಇನ್ನೊಂದು ಪಾರ್ಟ್ ಇದೆ, ಯಾವುದು? ರೆಕ್ಟಾಂಗಲ್ ಪಾರ್ಟ್ ಇದೆ. ಈ ರೆಕ್ಟಾಂಗಲ್ ಅಂತ ಅಂದ್ರೆ ಏನು? ಎಂಪ್ಲಾಯೀಸ್. ಬಟ್ ಅಲ್ಲಿ ಹೂ ಆರ್ ನಾಟ್ ಎಂಪ್ಲಾಯೀಸ್ ಅಂತ ಕೇಳ್ತಿದ್ದಾರೆ. ಸೊ ನಾನು ಏನ್ ಮಾಡ್ಬೇಕು? ಈ ಅಗೇನ್ ರೆಕ್ಟಾಂಗಲ್ ಪಾರ್ಟ್ ಒಳಗಡೆ ಬರೋದನ್ನ ನಾನು ರಿಮೂವ್ ಮಾಡ್ಬೇಕು. ಸೊ ಅದನ್ನ ನನಗೆ ರಿಮೂವ್ ಮಾಡಿದ್ರೆ ಉಳ್ಕೊಳ್ಳುವಂತ ನಂಬರ್ಸ್ ಏನು? 4 ಮತ್ತೆ 2. ನೆಕ್ಸ್ಟ್ ಅವ್ರು ಏನ್ ಕೇಳ್ತಾರೆ? ಇದು 2 ನಂಬರ್ಸ್ ಸಮ್ ಕೇಳ್ತಿದ್ದಾರೆ, ಡಿಫ್ರೆನ್ಸ್ ಕೇಳ್ತಿದ್ದಾರೆ. ಚೆಕ್ ಮಾಡೋಣ. ಸಮ್ ಅಂತ ಕೇಳ್ತಿದ್ದಾರೆ. ಅಗೇನ್ ಸಮ್ ಅಂತ ಅಂದ್ರೆ ನಾನು ಏನ್ ಮಾಡ್ಬೇಕು? ಅಡಿಷನ್ ಮಾಡ್ಬೇಕು. ಸೊ 4 + 2 ಆನ್ಸರ್ ಏನ್ ಬರುತ್ತೆ? 6 ಬರುತ್ತೆ. ಆಗಿದ್ರೆ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ಆಪ್ಷನ್ 4 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ.
ಅ ಮ್ಯಾನ್ ಬಾಟ್ ಸಮ್ ಆರೆಂಜಸ್ ಅಟ್ 30 rupees ಪರ್ ಡಜನ್. ಅವ್ನು ಏನ್ ಮಾಡ್ತಾನೆ, ಸ್ವಲ್ಪ ಆರೆಂಜಸ್ನ ತಗೊಂತಾನೆ. ಆ ಆರೆಂಜಸ್ ಏನಾಗುತ್ತೆ, ಒಂದು ಡಜನ್ ಅಂತಂದ್ರೆ ನನಗೆ ಟೋಟಲ್ ಅದ್ರಲ್ಲಿ ಎಷ್ಟು ಬರುತ್ತೆ, 12 ಆರೆಂಜಸ್ ಬರುತ್ತೆ. ಸೊ ಒಂದು ಡಜನ್ಗೆ ಎಷ್ಟಾಗಿರುತ್ತೆ ಪ್ರೈಸ್ ಬಂದು 30 rupees ಆಗಿರುತ್ತೆ. ನೆಕ್ಸ್ಟ್ ಅಗೇನ್ ಅಂಡ್ ಬಾಟ್ ದ ಸೇಮ್ ನಂಬರ್ ಆಫ್ ಆರೆಂಜಸ್. ಅಗೇನ್ ಅವ್ನು ಇಲ್ಲಿ ಎಷ್ಟು ಆರೆಂಜಸ್ ನ ತಗೊಂಡಿದ್ನೋ ಅಷ್ಟೇ ಆರೆಂಜಸ್ ನ ಇಲ್ಲೂ ಕೂಡ ತಗೊಂತಾನೆ. ಅಗೇನ್ ಅದಕ್ಕೆ ಬಟ್ ಆ ತಗೊಳ್ಳುವಂತ ಸೆಕೆಂಡ್ ಲಾಟ್ ಅಲ್ಲಿ ಏನಿರುತ್ತೆ, ಡಜನ್ಗೆ ಪ್ರೈಸಸ್ ಡಿಫರೆಂಟ್ ಇರುತ್ತೆ. ಎಷ್ಟಿರುತ್ತೆ ಇದ್ರಲ್ಲಿ ಸೆಕೆಂಡ್ ಲಾಟ್ ಅಲ್ಲಿ 25 rupees ಪರ್ ಡಜನ್ ಇರುತ್ತೆ. ಅಂಡ್ ಈ ಸೋಲ್ಡ್ ದೀಸ್ ಆರೆಂಜಸ್ ಅಟ್ 32 ಪರ್ ಡಜನ್. ಅಗೇನ್ ಇದನ್ನ ಅವನು ಮಾರ್ಬೇಕಿದ್ರೆ ಏನ್ ಮಾಡ್ತಾನೆ, 32 rupees ಪರ್ ಡಜನ್ ಅನ್ನೋ ರೀತಿ ಮಾರ್ತಾನೆ. ಆಗಿದ್ರೆ ಆ ರೀತಿ ಅವನೇನಾದ್ರು 32 rupees ಪರ್ ಡಜನ್ಗೆ ಅವನೇನಾದ್ರು ಸೋಲ್ಡ್ ಮಾಡಿದ್ರೆ ಅವನಿಗೆ ಪ್ರಾಫಿಟ್ ಆಗ್ತಿದೆ. ಎಷ್ಟು ಗೈನ್ ಅಂತ ಅಂದ್ರೆ ಪ್ರಾಫಿಟ್ ಅಂತ ಹೇಳ್ತಿದ್ರೆ, ಎಷ್ಟು ರುಪೀಸ್ ಪ್ರಾಫಿಟ್ ಆಗ್ತಿದೆ ಅಂದ್ರೆ 270 rupees ಪ್ರಾಫಿಟ್ ಆಗ್ತಿದೆ. ಆಗಿದ್ರೆ ಟೋಟಲ್ ನಂಬರ್ ಆಫ್ ಆರೆಂಜಸ್ ಬಾಟ್ ಬೈ ಹಿಮ್. ಆಗಿದ್ರೆ ಅವನು ಎಷ್ಟು ಆರೆಂಜಸ್ ನ ಬೈ ಮಾಡ್ದ ಅನ್ನೋದನ್ನ ನಾನು ಕಂಡುಹಿಡಬೇಕು. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ನೋಡಿ, ಕೊಟ್ಟಿರುವಂತ ಆಪ್ಷನ್ ಎಲ್ಲ ಬಂದು ಡಜನ್ಸ್ ಎಲ್ಲ ಇರೋದ್ರಿಂದ ಇಲ್ಲಿ ನೋಡಿ ಫಸ್ಟ್ ಲಾಟ್ ಇದನ್ನ ಸಮ್ ಆರೆಂಜಸ್, ಇದನ್ನ ನಾನು ಫಸ್ಟ್ ಲಾಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಅಗೇನ್ ಸೆಕೆಂಡ್ ಟೈಮ್ ಕೂಡ ಸೇಮ್ ನಂಬರ್ ಆಫ್ ಆರೆಂಜಸ್ ನ ಬೈ ಮಾಡ್ತೀನಿ. ಸೊ ನಾನು ಇದನ್ನ ಸೆಕೆಂಡ್ ಲಾಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಈಗ ನೋಡೋಣ, ಫಸ್ಟ್ ಕಾಸ್ಟ್ ಪ್ರೈಸ್ ಏನಾಗಿರುತ್ತೆ, ಫಸ್ಟ್ ಲಾಟ್ಗೆ ಏನಾಗಿರುತ್ತೆ 30 rupees ಪರ್ ಡಜನ್ ಆಗಿರುತ್ತಾ. ಸೊ ನಾನು ಏನ್ ಮಾಡ್ತೀನಿ, ಟೋಟಲ್ ಕಾಸ್ಟ್ ಪ್ರೈಸ್ ಫಾರ್ ಫಸ್ಟ್ ಲಾಟ್ಗೆ ನಾನು ಏನಂತ ಕನ್ಸಿಡರ್ ಮಾಡ್ತೀನಿ, 30x rupees ಅಂತ ಕನ್ಸಿಡರ್ ಮಾಡ್ತೀನಿ. ಎಷ್ಟು ಟೋಟಲ್ ಕಾಸ್ಟ್ ಪ್ರೈಸ್ ಯಾವುದಕ್ಕೆ, ಫಸ್ಟ್ ಲಾಟ್ಗೆ. ಎಗೇನ್ ಅವನು ಏನ್ ಮಾಡ್ತಾನೆ, ಸೆಕೆಂಡ್ ಲಾಟ್ ಅಲ್ಲಿ ಕೂಡ ಸೇಮ್ ನಂಬರ್ ಆಫ್ ಆರೆಂಜಸ್ ನ ತಗೊಂತಾನೆ, 25 rupees ಪರ್ ಡಜನ್ ಅನ್ನೋ ರೀತಿ ತಗೊಂತಾನೆ. ಸೊ ನಾನು ಏನ್ ಮಾಡ್ತೀನಿ, ಸೆಕೆಂಡ್ ಲಾಟ್ಗೆ ಟೋಟಲ್ ಕಾಸ್ಟ್ ಪ್ರೈಸ್ ನಾನು 25x rupees ಅಂತ ಕನ್ಸಿಡರ್ ಮಾಡ್ತೀನಿ. ಎಗೇನ್ ಈಗ ನನಗೆ ಎರಡರಲ್ಲೂ ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟು ಬಂತು, ಕಾಸ್ಟ್ ಪ್ರೈಸ್ ಆಫ್ ಫಸ್ಟ್ ಲಾಟ್ ಪ್ಲಸ್ ಕಾಸ್ಟ್ ಪ್ರೈಸ್ ಆಫ್ ಸೆಕೆಂಡ್ ಲಾಟ್ ನ ಕನ್ಸಿಡರ್ ಮಾಡಬೇಕು. ಸೊ ಟೋಟಲ್ ಕಾಸ್ಟ್ ಪ್ರೈಸ್ ಏನಾಯ್ತು, 30x ಪ್ಲಸ್ 25 ಏನಾಯ್ತು, 55x rupees ನನಗೆ ಟೋಟಲ್ ಕಾಸ್ಟ್ ಪ್ರೈಸ್ ಆಯ್ತು. ನೆಕ್ಸ್ಟ್ ಏನ್ ಕೇಳ್ತಿದ್ದಾರೆ ನೋಡಿ, ಈ ಸೋಲ್ಡ್ ದೀಸ್ ಆರೆಂಜಸ್ ಅಟ್ 32 rupees ಪರ್ ಡಜನ್. ಈಗ ನೋಡಿ ನಾನು ಇಲ್ಲಿ ಫಸ್ಟ್ ಒನ್ ಅಲ್ಲಿ ಇಲ್ಲಿ 30 rupees ಪರ್ ಡಜನ್. ಸೊ ಅವ್ನು ಇಲ್ಲಿ 1 ಡಜನ್ ನ ತಗೊಂಡಿದ್ದ 1x ಅಂತ ನಾನು ಕನ್ಸಿಡರ್ ಮಾಡ್ತೀನಿ, ಏಕೆಂದ್ರೆ ನನಗೆ ನಂಬರ್ ಆಫ್ ಆರೆಂಜಸ್ ಗೊತ್ತಿಲ್ಲ. ಸೊ ಇಲ್ಲಿ ಅವನು 1x ಡಜನ್ ನ ಬೈ ಮಾಡಿದ್ದ. ಅಗೇನ್ ಇಲ್ಲಿ ಸೆಕೆಂಡ್ ಲಾಟ್ ಅಲ್ಲಿ ಸೇಮ್ ನಂಬರ್ ಆಫ್ ಆರೆಂಜಸ್ ನ ಬೈ ಮಾಡಿದ್ದ. ಸೊ ನಾನು ಇದನ್ನ ಇಲ್ಲಿ 2x ಡಜನ್ಸ್ ನ ಬೈ ಮಾಡಿದ್ದ ಅಂತ ಕನ್ಸಿಡರ್, ಸೇಮ್ ನಂಬರ್ ಆಫ್ ಆರೆಂಜಸ್ ಅಂದ್ರೆ ಫಸ್ಟ್ ಲಾಟ್ ಅಲ್ಲಿ 1x ಆದ್ರೆ ಇಲ್ಲೂ ಕೂಡ ಅವನು 1x ಡಜನ್ ನ ಬೈ ಮಾಡಿರ್ತಾನೆ. ಆಗಿದ್ರೆ ಟೋಟಲ್ ಅವನು ಎಷ್ಟು ಡಜನ್ ನ ಬೈ ಮಾಡ್ದ ಅಲ್ಲಿ, ಟೋಟಲ್ ಎಷ್ಟು ನಂಬರ್ ಆಫ್ ಆರೆಂಜಸ್ ನ ಬೈ ಮಾಡ್ದ, ಇಲ್ಲಿ 1x ಮತ್ತೆ ಇಲ್ಲಿ 1x. ಸೊ ಟೋಟಲ್ ಅವ್ನು ಬೈ ಮಾಡ್ದಂತದ್ದು ಎಷ್ಟು, 2x ಆಗಿರುತ್ತೆ. ಇವಾಗ ನೋಡಿ ನನಗೆ ಟೋಟಲ್ ಕಾಸ್ಟ್ ಪ್ರೈಸ್ ಸಿಕ್ತು. ಟೋಟಲ್ ಕಾಸ್ಟ್ ಪ್ರೈಸ್ ಏನಾಯ್ತು, 30x ಪ್ಲಸ್ 25x ಏನಾಯ್ತು, 55x rupees ಟೋಟಲ್ ಕಾಸ್ಟ್ ಪ್ರೈಸ್ ಆಯ್ತು. ಆಗಿದ್ರೆ ಅವ್ನು ಟೋಟಲ್ ಎಷ್ಟು ನಂಬರ್ ಆಫ್ ಆರೆಂಜಸ್ ನ ಬೈ ಮಾಡಿದ್ದ, 2x ಡಜನ್ ನ ಬೈ ಮಾಡಿದ್ದ. ಮತ್ತೆ ಅವ್ನು ಏನ್ ಮಾಡ್ತಿದ್ದಾನೆ, ಈ ಸೋಲ್ಡ್ ಆಲ್ ದ ಆರೆಂಜಸ್, ಆ ಆರೆಂಜಸ್ ನ ಎಷ್ಟು ರುಪೀಸ್ ಪರ್ ಡಜನ್ ಗೆ ಮಾಡ್ತಿದ್ದಾನೆ, 32 rupees ಪರ್ ಡಜನ್ ಗೆ ಮಾಡ್ತಿದ್ದಾನೆ. ಆಗಿದ್ರೆ ಅವನಿಗೆ ಸಿಕ್ಕಂತ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತಂದ್ರೆ ಅವ್ನು ಎಷ್ಟಕ್ಕೆ ಮಾಡ್ದ ಅನ್ನೋದನ್ನ ನಾನು ಕಂಡುಹಿಡಬೇಕು. ಸೊ ಟೋಟಲ್ ಅವ್ನು ಎಷ್ಟು ಬೈ ಮಾಡಿರೋದು, 2x. ಹೇಗೆ 1 ಡಜನ್ ಅವ್ನು ಎಷ್ಟು ರುಪೀಸ್ ಮಾಡ್ತಿದ್ದಾನೆ, 32 rupees ಪರ್ ಡಜನ್ ಮಾಡ್ತಿದ್ದಾನೆ. ಆಗಿದೆ ನನಗೆ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಏನಾಯ್ತು, 32 into 2 ಏನ್ ಬರುತ್ತೆ, 64x ಬರುತ್ತೆ. ಇವಾಗ ನೋಡಿ ಅವನು ಆ 32 rupees ಪರ್ ಡಜನ್ ಗೆ ಮಾರ್ತಿದ್ರೆ ಅವ್ನಿಗೆ ಸಿಕ್ತಿರೋದು ಗೈನ್ ಲಾಸ್ ಅಂತ ಅವರೇ ಹೇಳ್ತಿದ್ರೆ. ಅವ್ನಿಗೆ ಗೈನ್ ಅಂತಂದ್ರೆ ಅವನಿಗೆ ಲಾಭ ಸಿಗ್ತಿದೆ. ಎಷ್ಟು ರೂಪೀಸ್ ಲಾಭ ಸಿಗ್ತಿದೆ, 270 rupees ಅವನಿಗೆ ಪ್ರಾಫಿಟ್ ಆಗ್ತಿದೆ. ಇವಾಗ ನೋಡಿ ಇವಾಗ ನನಗೆ ಪ್ರಾಫಿಟ್ ಗೊತ್ತು, ಕಾಸ್ಟ್ ಪ್ರೈಸ್ ಗೊತ್ತು, ಸೆಲ್ಲಿಂಗ್ ಪ್ರೈಸ್ ಗೊತ್ತು. ಸೊ ನನಗೆ ಪ್ರಾಫಿಟ್ ಫಾರ್ಮುಲಾ ಗೊತ್ತಲ್ವಾ, ಪ್ರಾಫಿಟ್ ಅಂತ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಯಾಕೆಂದ್ರೆ ಪ್ರಾಫಿಟ್ ವ್ಯಾಲ್ಯೂ ಗೊತ್ತಿದೆ, ಎಷ್ಟು 270 ಅಂತ ಗೊತ್ತಿದೆ. ಸೆಲ್ಲಿಂಗ್ ಪ್ರೈಸ್ ಗೊತ್ತಿದೆ, ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು 64x ಮೈನಸ್ ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟು 55x. ಡಿಫ್ರೆನ್ಸ್ ತಗೊಳ್ಳಿ, 64x ಮೈನಸ್ 55x ಏನ್ ಬರುತ್ತೆ, 9x ಬರುತ್ತೆ. ಸೊ 9x ವ್ಯಾಲ್ಯೂ ಏನಾದ್ರೂ 270 ಆದ್ರೆ ದೆನ್ x ವ್ಯಾಲ್ಯೂ ಏನಾಗಿರುತ್ತೆ, 9 1s 9 3s 27 0 ಆಗಿದ್ರೆ x ವ್ಯಾಲ್ಯೂ ಏನಾಯ್ತು, 30 ಆಯ್ತು. ಬಟ್ ನನಗೆ ಕೇಳ್ತಿರೋ ಕ್ವಶನ್ ಏನವರು, ದೆನ್ ದ ಟೋಟಲ್ ನಂಬರ್ ಆಫ್ ಆರೆಂಜಸ್ ಬಾಟ್ ಬೈ ಇನ್ ವಾಸ್. ಆಗಿದ್ರೆ ಎಷ್ಟು ಟೋಟಲ್ ನಂಬರ್ ಆಫ್ ಆರೆಂಜಸ್ ನ ಬೈ ಮಾಡಿದ್ದಾನೆ ಅಂತ ಕೇಳ್ತಿದ್ದಾರೆ. ಎಷ್ಟು ಬೈ ಮಾಡಿರ್ತಾನೆ, ಇಲ್ಲಿ 1x ಇಲ್ಲಿ 1x. ಸೊ ಟೋಟಲ್ ಏನಾಯ್ತು, 2x ಡಜನ್ ಆಯ್ತಾ. ಇವಾಗ ನನಗೆ ಎಕ್ಸ್ ವ್ಯಾಲ್ಯೂ ಗೊತ್ತಿದೆ, ಎಷ್ಟು 30ನ ಜಸ್ಟ್ ಎಕ್ಸ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 2 into 30 ಡಜನ್. 2 into 30 ಅಂತಂದ್ರೆ 60 ಬರುತ್ತಾ. ಸೊ ಟೋಟಲ್ ಅವ್ನು ಎಷ್ಟು ನಂಬರ್ ಆಫ್ ಡಜನ್ಸ್ ನ ಬೈ ಮಾಡ್ದ, 60 ಡಜನ್ಸ್ ಆಫ್ ಆರೆಂಜಸ್ ನ ಅವನು ಬೈ ಮಾಡಿರ್ತಾನೆ. ಆಗಿದ್ರೆ ಕೊಟ್ಟಿರೋ ಆಪ್ಷನ್ ಅಲ್ಲಿ ಏನ್ ಬರುತ್ತೆ, ಆಪ್ಷನ್ 1 ಬರುತ್ತೆ. ಅವ್ರೇನಾದ್ರೂ ಇಲ್ಲಿ ಟೋಟಲ್ ನಂಬರ್ ಆಫ್ ಆರೆಂಜಸ್, ಎಷ್ಟು ಆರೆಂಜ್ ನ ಬೈ ಮಾಡ್ದ ಅಂತ ಕೇಳ್ತಿದ್ರೆ, ಡಜನ್ ಅಲ್ಲಿ ಕೇಳ್ತಿಲ್ಲ ಅಂತಂದ್ರೆ ನನಗೆ ಗೊತ್ತು 1 ಡಜನ್ ಅಂತ ಅಂದ್ರೆ ಎಷ್ಟಿರುತ್ತೆ, 12 ಆರೆಂಜಸ್ ಇರುತ್ತಾ. ಆಗಿದ್ರೆ 12 into 60 ಏನ್ ಬರುತ್ತೆ, 720 ಆರೆಂಜಸ್ ಬರುತ್ತೆ. ಹಾಗೆ 60 ಡಜನ್ ಅಂತ ಅಂದ್ರೆ it is equal to 720 oranges.
ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಮೆಟ್ರೋ ಫೇರ್ ಇನ್ ಎ ಸಿಟಿ ಕನ್ಸಿಸ್ಟ್ಸ್ ಆಫ್ ಎ ಫಿಕ್ಸ್ಡ್ ಫೇರ್ ಟುಗೆದರ್ ವಿತ್ ದ ಫೇರ್ ಫಾರ್ ದ ಡಿಸ್ಟೆನ್ಸ್ ಕವರ್ಡ್. ಅಲ್ಲಿ ಎರಡು ಟೈಪ್ ಆಫ್ ಫೇರ್ ಇರುತ್ತೆ. ಒಂದ್ ಏನ್ ಮಾಡಿರ್ತಾರೆ, ನಿಗದಿತ ದರ ಅಂತಂದ್ರೆ ಫೇರ್ ನ ಫಿಕ್ಸ್ ಮಾಡಿರ್ತಾರೆ, ಮತ್ತೆ ಅವ್ರು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಟ್ರಾವೆಲ್ ಮಾಡಿರ್ತಾರಲ್ಲ ಅದ್ರ ಮೇಲೂ ಕೂಡ ಫೇರ್ ಇದೆ. ಸೊ ಟೂ ಟೈಪ್ಸ್ ಆಫ್ ಫೇರ್ ಇದೆ. ಒಂದು ಬಂದು ಫಿಕ್ಸ್ಡ್ ಫೇರ್ ಇದೆ, ಇನ್ನೊಂದು ಆ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿರ್ತಾರಲ್ಲ ಅದ್ರ ಮೇಲೆ ಕೂಡ ಫೇರ್ ನ ಫಿಕ್ಸ್ ಮಾಡಿರ್ತಾರೆ. ಇಲ್ಲಿ ನೋಡಿ, ಫಾರ್ ಎ ಡಿಸ್ಟೆನ್ಸ್ ಆಫ್ 5 ಕಿಲೋಮೀಟರ್ ದ ಫೇರ್ ಇಸ್ 70 rupees. 5 ಕಿಲೋಮೀಟರ್ ಡಿಸ್ಟೆನ್ಸ್ಗೆ ಏನಾಗಿರುತ್ತೆ, ಫೇರ್ ಬಂದು 70 rupees ಇರುತ್ತೆ. ಬಟ್ ಫಾರ್ ಎ ಜರ್ನಿ, ಇಲ್ಲಿ ಡಿಸ್ಟೆನ್ಸ್ ಅಂತ ಅಂದ್ರೆ ಜಸ್ಟ್ ಡಿಸ್ಟೆನ್ಸ್ ಬಗ್ಗೆ ಹೇಳ್ತೇವೆ, ಬಟ್ ಇಲ್ಲಿ ಫಾರ್ ಎ ಜರ್ನಿ ಅಂತ ಅಂದ್ರೆ ಪ್ರಯಾಣ ಮಾಡ್ತಿರೋದು. ಸೊ 8 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ ಟೋಟಲ್ ಫೇರ್ ಏನಿರುತ್ತೆ 106 ಇರುತ್ತೆ. ಹಾಗಿದ್ರೆ ಅವನು ಹೌ ಮಚ್ ಡಸ್ ಅ ಪರ್ಸನ್ ಹ್ಯಾವ್ ಟು ಪೇ ಫಾರ್ ಟ್ರಾವೆಲಿಂಗ್ ಎ ಡಿಸ್ಟೆನ್ಸ್ ಆಫ್ 20 ಕಿಲೋಮೀಟರ್. ಹಾಗಿದ್ರೆ ಅವ್ನು 20 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಅಂದ್ರೆ ಟೋಟಲ್ ಅವ್ನು ಎಷ್ಟು ರುಪೀಸ್ ನ ಪೇ ಮಾಡಬೇಕು ಅಂತ ನಾನು ಕಂಡುಹಿಡಬೇಕು. ಸೊ ನನಗೆ ಇಲ್ಲಿ ನೋಡಿ ಟೂ ಟೈಪ್ಸ್ ಆಫ್ ಫೇರ್ ಇದೆ. ಒಂದು ಬಂದು ಫಿಕ್ಸ್ಡ್ ಫೇರ್. ಸೊ ನನಗೆ ಆ ಫಿಕ್ಸ್ಡ್ ಫೇರ್ ನಾನಿಲ್ಲಿ ಎಫ್ ಅಂತ ಡಿನೋಟ್ ಮಾಡ್ತೀನಿ. ಎಗೇನ್ ಇಲ್ಲಿ ಇನ್ನೊಂದು ಟೈಪ್ ಆಫ್ ಫೇರ್ ಇದೆ, ಫೇರ್ ಫಾರ್ ದ ಡಿಸ್ಟೆನ್ಸ್ ಕವರ್ಡ್ ಅಂತಂದ್ರೆ ಇಲ್ಲಿ ಏನ್ ಮಾಡುತ್ತೆ, ಪರ್ ಕಿಲೋಮೀಟರ್ಗೆ ಎಷ್ಟು ಫೇರ್ ಅದು ಬೇರೆ ಬರುತ್ತೆ, ಫಿಕ್ಸ್ಡ್ ಫೇರ್ ಬೇರೆ ಬರುತ್ತೆ. ಸೊ ನಾನಿಲ್ಲಿ ಫೇರ್ ಪರ್ ಕಿಲೋಮೀಟರ್ ಅದನ್ನ ನಾನು ಆರ್ ಅಂತ ಡಿನೋಟ್ ಮಾಡ್ತೀನಿ. ಸೊ ಟೂ ಟೈಪ್ಸ್ ಆಫ್ ಫೇರ್ ಆಯ್ತು. ಫಿಕ್ಸ್ಡ್ ಫೇರ್ ಆಯ್ತು, ಅದನ್ನ ಎಫ್ ಇಂದ ಡಿನೋಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಫೇರ್ ಪರ್ ಕಿಲೋಮೀಟರ್, 1 ಕಿಲೋಮೀಟರ್ಗೆ ಫೇರ್ ಏನ್ ಬೆಲೆ ಬರುತ್ತಲ್ಲ ಅದನ್ನ ನಾನು ಆರ್ ಅಂತ ಡಿನೋಟ್ ಮಾಡ್ತಿದ್ದೀನಿ. ಹಾಗಿದ್ರೆ ಟೋಟಲ್ ಫೇರ್ ಫಾರ್ ಎ ಡಿಸ್ಟೆನ್ಸ್, ನನ್ಗೆ ಎಷ್ಟು ಡಿಸ್ಟೆನ್ಸ್ ಅಂತ ಗೊತ್ತಿಲ್ಲ, ಸೊ ನಾನು ಅದನ್ನ ಜಸ್ಟ್ ಡಿಸ್ಟೆನ್ಸ್ ನ ಡಿ ಅಂತ ಕನ್ಸಿಡರ್ ಮಾಡ್ತೀನಿ. ಬಿಕಾಸ್ ಇಲ್ಲಿ ನೋಡಿ 5 ಕಿಲೋಮೀಟರ್ ಡಿಸ್ಟೆನ್ಸ್ಗೆ 70 rupees ಇದೆ, ಬಟ್ 8 ಕಿಲೋಮೀಟರ್ ಜರ್ನಿಗೆ 106 rupees ಇದೆ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಡಿಸ್ಟೆನ್ಸ್ ನಾನು ಇಲ್ಲಿ ಡಿ ಅಂತ ಕನ್ಸಿಡರ್ ಮಾಡಿರ್ತೀನಿ. ನೆಕ್ಸ್ಟ್ ಆಗಿದ್ರೆ ಟೋಟಲ್ ಫೇರ್ ನ ಹೇಗ್ ಬರಿತೀವಿ, ಫಸ್ಟ್ ನೋಡಿ, ಫಾರ್ ಎ ಫಸ್ಟ್ 5 ಕಿಲೋಮೀಟರ್ಗೆ ನಾನು ಟೋಟಲ್ ಫೇರ್ ನ ಹೇಗ್ ಬರಿತೀನಿ ಅಂತಂದ್ರೆ ನೋಡಿ, ಟೋಟಲ್ ಫೇರ್ ಗೊತ್ತಿದೆ 70 rupees. ಸೊ 70 is equal to ಫಿಕ್ಸ್ಡ್ ಫೇರ್ ನನಗೆ ಗೊತ್ತಿಲ್ಲ 1 ಕಿಲೋಮೀಟರ್. ಸೊ ನಾನು ಫಿಕ್ಸ್ಡ್ ಫೇರ್ ನ ಎಫ್ ಅಂತ ಬರ್ಕೊಂತೀನಿ. ಪ್ಲಸ್ ಅಗೇನ್ ಫೇರ್ ಪರ್ ಕಿಲೋಮೀಟರ್ ನನಗೆ ಗೊತ್ತಿಲ್ಲ, ಅದನ್ನ ಆರ್ ಅಂತ ಬರ್ಕೊಂತೀನಿ. ಬಟ್ ಇಲ್ಲಿ 5 ಕಿಲೋಮೀಟರ್ ಜರ್ನಿಗೆ, 5 ಕಿಲೋಮೀಟರ್ ಡಿಸ್ಟೆನ್ಸ್ಗೆ, ಸೊ ನಾನು ಆ ಡಿಸ್ಟೆನ್ಸ್ ನ ಏನ್ ಮಾಡ್ತೀನಿ, ಡಿ ಅಂತ ಅಂದ್ರೆ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ 5 ಕಿಲೋಮೀಟರ್ ಅಂತ ಇದೆ. ಸೊ ನಾನು ಇದನ್ನ 5 into r ಅಂತ ಬರ್ಕೊಂತೀನಿ. ನೆಕ್ಸ್ಟ್ ಅದೇ ರೀತಿ 8 ಕಿಲೋಮೀಟರ್ ಜರ್ನಿಗೂ ಕೂಡ ನಾನು ಏನ್ ಮಾಡ್ಬೇಕು, ಇನ್ನೊಂದು ಈಕ್ವೇಶನ್ ನ ಬರ್ಕೊಬೇಕು. ಬಟ್ 8 ಕಿಲೋಮೀಟರ್ ಜರ್ನಿಗೆ ಅವರು ಟೋಟಲ್ ಫೇರ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಫೇರ್ ಏನಿದೆ 106 ಇದೆ, ಇಸ್ ಈಕ್ವಲ್ ಟು ಅಗೇನ್ ಇಲ್ಲಿ ಕೂಡ ಫಿಕ್ಸ್ಡ್ ಫೇರ್ ಎಷ್ಟು ಅಂತ ಗೊತ್ತಿಲ್ಲ, ಫಿಕ್ಸ್ಡ್ ಫೇರ್ ನ ಎಫ್ ಅಂತ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಅವ್ರು ಎಷ್ಟು ಕಿಲೋಮೀಟರ್ಗೆ ಅವ್ರ ಫೇರ್ ಹೇಳ್ತಿರೋದು 8 ಕಿಲೋಮೀಟರ್ಗೆ. ಅಗೇನ್ 8 ಕಿಲೋಮೀಟರ್ ಇಂಟು 1 ಕಿಲೋಮೀಟರ್ಗೆ ಎಷ್ಟು, ಅಗೇನ್ 1 ಕಿಲೋಮೀಟರ್ಗೆ ಎಷ್ಟು ಫೇರ್ ಅಂತ ಗೊತ್ತಿಲ್ಲ. ಸೊ ನಾನು ಅದನ್ನ ಆರ್ ಅಂತ ಬರ್ಕೊಂತೀನಿ. ನೋಡಿ, ಇವಾಗ ಈ ಎರಡೂ ಡಿಸ್ಟೆನ್ಸ್ ಅಗೇನ್ ಈ ಎರಡೂ ಈಕ್ವೇಶನ್ ಕೂಡ ಸೈಮಲ್ಟೇನಿಯಸ್ ಈಕ್ವೇಶನ್ ಇದೆ. ಸೊ ಸೈಮಲ್ಟೇನಿಯಸ್ ಈಕ್ವೇಶನ್ಸ್ ನ ಹೇಗೆ ಸಾಲ್ವ್ ಮಾಡಬಹುದು, ಯಾವ್ದಾದ್ರು ಎರಡು ವೇರಿಯೇಬಲ್ ನೋಡಿ, ಎಫ್ ಮತ್ತೆ ಆರ್ ಎರಡು ವೇರಿಯೇಬಲ್ ಇದೆ ಎರಡು ಈಕ್ವೇಶನ್ ಕೂಡ. ಸೊ ಫಸ್ಟ್ ನಾನು ಏನ್ ಮಾಡ್ಬೇಕು, ಯಾವ್ದಾದ್ರು ಒಂದು ವೇರಿಯೇಬಲ್ ನ ಸೇಮ್ ಬರೋ ರೀತಿ ಮಾಡ್ಕೊಬೇಕು. ಇಲ್ಲಿ ಆಲ್ರೆಡಿ ಎಫ್ ಮತ್ತೆ ಎಫ್ ಸೇಮ್ ಇದೆಯಾ, ಸೊ ನಾನು ಇದನ್ನ ಈಕ್ವೇಶನ್ 1 ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ ಈಕ್ವೇಶನ್ 2 ಅಂತ ಕನ್ಸಿಡರ್ ಮಾಡ್ತೀನಿ. ನಾನು ಏನ್ ಮಾಡ್ತೀನಿ, ಈಕ್ವೇಶನ್ 2 ಇಂದ ಈಕ್ವೇಶನ್ 1 ನ ಸಬ್ಟ್ರಾಕ್ಟ್ ಮಾಡ್ತೀನಿ. ಅವಾಗ ಎಫ್ ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ, ಅವಾಗ ನನ್ಗೆ ಉಳ್ಕೊಳ್ಳೋದು ಒಂದೇ ಟರ್ಮ್ ಆರ್. ಅವಾಗ ನನಗೆ ಆರ್ ವ್ಯಾಲ್ಯೂ ಸಿಗುತ್ತೆ. ಸೊ ಫಸ್ಟ್ ಆರ್ ವ್ಯಾಲ್ಯೂನ ಕಂಡುಹಿಡ್ಕೊಳ್ಳೋಣ. 2 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡೋಣ. ಸೊ 106 ಅಲ್ಲಿ 70 ಮೈನಸ್ ಮಾಡಿದ್ರೆ ನನಗೆ ಆನ್ಸರ್ ಏನ್ ಬರುತ್ತೆ, 36 ಬರುತ್ತೆ. ಪ್ಲಸ್ ಎಫ್ ಮೈನಸ್ ಎಫ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. 8r ಮೈನಸ್ 5r ಏನ್ ಬರುತ್ತೆ, 3r ಬರುತ್ತೆ. 3r ಇಸ್ ಈಕ್ವಲ್ ಟು 36 ಆದ್ರೆ ಆರ್ ವ್ಯಾಲ್ಯೂ ಏನಾಯ್ತು, 3 1s 3 12s. ಹಾಗಿದ್ರೆ ನನಗೆ ಆರ್ ವ್ಯಾಲ್ಯೂ ಏನ್ ಬಂತು, 12 ಬಂತು. ಆರ್ ಅಂತ ಅಂದ್ರೇನು, ಫೇರ್ ಪರ್ ಕಿಲೋಮೀಟರ್. ಆಗಿದ್ರೆ 1 ಕಿಲೋಮೀಟರ್ಗೆ ಫೇರ್ ನನಗೆ ಸಿಗ್ತಾ ಎಷ್ಟಂತ 12 rupees ಆಯ್ತಾ. ನೆಕ್ಸ್ಟ್ ಅಗೇನ್ ಆರ್ ವ್ಯಾಲ್ಯೂ ಕಂಡುಹಿಡಿದಾದ್ಮೇಲೆ ನಾನು ಏನ್ ಮಾಡ್ತೀನಿ, ಎಫ್ ಫಿಕ್ಸ್ಡ್ ಫೇರ್ ಎಷ್ಟಿದೆ ಅದನ್ನು ಕಂಡುಹಿಡ್ಕೊಂತೀನಿ. ಸೊ ಏನ್ ಮಾಡಿ, ಈ ಬಂದಿರೋ ಆರ್ ವ್ಯಾಲ್ಯೂನ 5 ಯಾವ್ದಾದ್ರು ಎರಡು ಈಕ್ವೇಶನ್ ಅಲ್ಲಿ ಒಂದು ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಫಸ್ಟ್ ಈಕ್ವೇಶನ್ ಕನ್ಸಿಡರ್ ಮಾಡ್ತೀನಿ. ನೋಡಿ, ಫಸ್ಟ್ ಈಕ್ವೇಶನ್ 70 ಇಸ್ ಈಕ್ವಲ್ ಟು ಫಿಕ್ಸ್ಡ್ ಫೇರ್ ಗೊತ್ತಿಲ್ಲ, ಫಿಕ್ಸ್ಡ್ ಫೇರ್ ನ ನಾವು ಕಂಡುಹಿಡಬೇಕು. ಪ್ಲಸ್ ಆರ್ ವ್ಯಾಲ್ಯೂ ಗೊತ್ತಿದೆ 12 ಇಂಟು 5 ಏನ್ ಬರುತ್ತೆ, 60 ಬರುತ್ತಾ. ಆಗಿದ್ರೆ ಎಫ್ ವ್ಯಾಲ್ಯೂ ಏನಾಯ್ತು, 70 ಮೈನಸ್ 60 ಏನಾಯ್ತು, 10 ಬಂತು. ಇದು ಬಂದು ಫಿಕ್ಸ್ಡ್ ಫೇರ್ ಆಯ್ತು. ಇವಾಗ ನನಗೆ ಫಿಕ್ಸ್ಡ್ ಫೇರು ಸಿಕ್ತು, ಎಷ್ಟು ರುಪೀಸು, 10 rupees. ನೆಕ್ಸ್ಟ್ ಅಗೇನ್ ಫೇರ್ ಪರ್ ಕಿಲೋಮೀಟರ್, 1 ಕಿಲೋಮೀಟರ್ಗೆ ಫೇರ್ ಸಿಕ್ತು ನನಗೆ ಆರ್ ವ್ಯಾಲ್ಯೂ, ಅದು ಎಷ್ಟು, 12. ಇವಾಗ ಬಟ್ ಅವ್ರು ಹೇಳ್ತಿರೋ ಕ್ವಶನ್ ಏನು, ಆಗಿದ್ರೆ ಅವನು ಟೋಟಲ್ 20 ಕಿಲೋಮೀಟರ್ ಅವ್ನು ಟ್ರಾವೆಲ್ ಮಾಡ್ಬೇಕು ಅಂತ ಅಂದ್ರೆ ಎಷ್ಟು ಪೇ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಸೊ ಇದನ್ನ ಅಗೇನ್ ಟೋಟಲ್ ಫೇರ್ ನಾನು ಕಂಡುಹಿಡಬೇಕು. ಸೊ ಟೋಟಲ್ ಫೇರ್ ಗೊತ್ತಿಲ್ಲ, ಸೊ ಟಿ ಅಂತ ಕನ್ಸಿಡರ್ ಮಾಡ್ತೀನಿ. ಅಗೇನ್ ಟೋಟಲ್ ಫೇರ್ ಅಂದ್ರೆ ಏನು, ಫಿಕ್ಸ್ಡ್ ಫೇರ್ ಪ್ಲಸ್ ನಾನು ಆಲ್ರೆಡಿ ಹೇಳಿದೆ, ಫೇರ್ ಪರ್ ಕಿಲೋಮೀಟರ್ ನ ಆರಿಂದ ಡಿನೋಟ್ ಮಾಡ್ತೀವಿ. ಬಟ್ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಅಂತ ಅವ್ರು ಕೊಟ್ಟಿದ್ದಾರೆ, ಎಷ್ಟು, ಡಿ ಅಂತ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಅವ್ರು ಕೊಟ್ಟಿರೋದು 20 ಕಿಲೋಮೀಟರ್ಗೆ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ನನಗೆ ಇವಾಗ ಫಿಕ್ಸ್ಡ್ ಫೇರ್ ಸಿಕ್ತು, ಎಷ್ಟು, 10 rupees.
ಪ್ಲಸ್ 1 ಕಿಲೋಮೀಟರ್ಗೆ ಫೇರ್ ಸಿಕ್ಕಿದೆ ಎಷ್ಟು 12 ರುಪೀಸಾ. ಬಟ್ ಅವ್ನು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಿದ್ದಾನೆ 20 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಿದ್ದಾನೆ. ಹಾಗಿದ್ರೆ 12 ಇಂಟು 20 ಏನಾಯ್ತು 240 ಆಯ್ತಾ. ಪ್ಲಸ್ ಅಂದ್ರೆ 20 ಕಿಲೋಮೀಟರ್ಗೆ 1 ಕಿಲೋಮೀಟರ್ಗೆ 12 ರುಪೀಸ್ ತರ 20 ಕಿಲೋಮೀಟರ್ಗೆ ಒಂದು ಟೋಟಲ್ ಎಷ್ಟು ಪೇ ಮಾಡಬೇಕು 240 ರುಪೀಸ್ ಪೇ ಮಾಡಬೇಕು. ಪ್ಲಸ್ ಅಲ್ಲಿ 2 ಟೈಪ್ಸ್ ಆಫ್ ಫೇರ್ ಇದೆ. ಇನ್ನೊಂದು ಬಂದು ಯಾವುದು ಫಿಕ್ಸ್ಡ್ ಫೇರ್, ಅದೆಷ್ಟಿದೆ 10 ರುಪೀಸ್ ಇದೆ. ಹಾಗಿದ್ರೆ 240 ಪ್ಲಸ್ 10 ಆನ್ಸರ್ ಏನ್ ಬರುತ್ತೆ 250 ರುಪೀಸ್ ಬರುತ್ತೆ. ಸೊ ಕೊಟ್ಟಿರೋ ಆಪ್ಷನ್ ಅಲ್ಲಿ ಆಪ್ಷನ್ 3. ನೆಕ್ಸ್ಟ್ ಕ್ವಶನ್ ನೋಡೋಣ. If Lucky is coded as NSEIA in a certain language, then how will Appy will be coded in that language? Again, ಇದು ಬಂದು ರೀಸನಿಂಗ್ ಅಲ್ಲಿ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಟಾಪಿಕ್ ಅಲ್ಲಿ ಬರುತ್ತೆ. ಸೊ ನೋಡಿ, ಲಕ್ಕಿನ ಅವ್ರು ಏನಂತ ಕೋಡ್ ಮಾಡಿದ್ದಾರೆ NSEIA ಅಂತ ಕೋಡ್ ಮಾಡಿದ್ದಾರೆ. ನೋಡಿ, ಇಲ್ಲೂ ಕೂಡ 5 ಲೆಟರ್ಸ್ ಇದೆ, ಅವ್ರ ಕೋಡೆಡ್ ವರ್ಡ್ ಅಲ್ಲೂ ಕೂಡ 5 ಲೆಟರ್ಸ್ ಇದೆ. ಎಲ್ಲ ಹೇಗ್ ಕೋಡ್ ಮಾಡಿದ್ದಾರೆ ಎನ್ ಅಂತ ಕೋಡ್ ಮಾಡಿದ್ದಾರೆ. ಹೌ ಎಲ್ಲ ಇದ್ದಿದ್ದು ಎನ್ ಹೇಗಾಗುತ್ತೆ, ಸೆಕೆಂಡ್ ಸಕ್ಸೀಡಿಂಗ್ ಲೆಟರ್ ಬರುತ್ತಾ, ಫಸ್ಟ್ ಸಕ್ಸೀಡಿಂಗ್ ಲೆಟರ್ ಬಂದು ಎಂ ಬರುತ್ತೆ, ನೆಕ್ಸ್ಟ್ ಸೆಕೆಂಡ್ ಸಕ್ಸೀಡಿಂಗ್ ಲೆಟರ್ ಬಂದು ಎನ್ ಬರುತ್ತೆ. ಸೊ ಏನ್ ಮಾಡಿದವರು +2 ಮಾಡಿದ್ದಾರೆ. ಸೊ +1 ಅಂತ ಅಂದ್ರೆ ಯಾವ್ದು ಬರುತ್ತೆ ನೆಕ್ಸ್ಟ್ ಲೆಟರ್ ಎಂ ಬರುತ್ತೆ. ಬಟ್ ಅವ್ರು +2 ಮಾಡಿದೆ, ಎಲ್ +2 ಏನ್ ಬರುತ್ತೆ ಎಂ ಎನ್ ಬಂತು. ನೆಕ್ಸ್ಟ್ ಯು ಇದ್ದಿದ್ದೇನಾಗಿದೆ ಎಸ್ ಆಗಿದೆ. ಸೊ ನೋಡಿ, ಅವರು ಪ್ರೀವಿಯಸ್ ಲೆಟರ್ ತಗೊಂಡಿದ್ದಾರೆ. ಎಷ್ಟನೇ ಪ್ರೀವಿಯಸ್ ಲೆಟರ್ ತಗೊಂಡಿದ್ದಾರೆ ಸೆಕೆಂಡ್ ಪ್ರೀವಿಯಸ್ ಲೆಟರ್ ನ ತಗೊಂಡಿದ್ದಾರೆ. ಸೊ ಇಲ್ಲಿ ಏನ್ ಮಾಡಿದ್ದಾರೆ -2 ಮಾಡಿದ್ದಾರೆ. ಎಗೇನ್ ಸಿ ಏನಾಗಿದೆ ಇ ಆಗಿದೆ. ಎಗೇನ್ ಅವ್ರು ಏನ್ ಮಾಡಿದ್ದಾರೆ +2 ಮಾಡಿದ್ದಾರೆ. ಸಕ್ಸಿಡಿಂಗ್ ಲೆಟರ್ ಸೆಕೆಂಡ್ ಸಕ್ಸಿಡಿಂಗ್ ಲೆಟರ್ ನ ಕನ್ಸಿಡರ್ ಮಾಡಿದ್ದಾರೆ. ಅದೇ ರೀತಿ ಕೆ ಏನಾಗಿದೆ ಐ ಆಗಿದೆ. ಎಗೇನ್ ಕೆಗೆ ಐ ಬಂದು ಪ್ರೀವಿಯಸ್ ಲೆಟರ್. ಎಷ್ಟನೇ ಪ್ರೀವಿಯಸ್ ಲೆಟರು -2 ಅಂತಂದ್ರೆ ಸೆಕೆಂಡ್ ಪ್ರೀವಿಯಸ್ ಲೆಟರ್ ನ ಕನ್ಸಿಡರ್ ಮಾಡಿದ್ದಾರೆ. ಅದೇ ರೀತಿ ವೈ ನ ಎ ಅಂತ ಕೋಡ್ ಮಾಡಿದ್ರೆ ನೋಡಿ, ಫಸ್ಟ್ ಸಕ್ಸೀಡಿಂಗ್ ಲೆಟರ್ ಅಗೇನ್ ಪ್ರೀವಿಯಸ್ ಲೆಟರ್ ಸಕ್ಸೀಡಿಂಗ್ ಲೆಟರ್ ಪ್ರೀವಿಯಸ್ ಲೆಟರ್ ಅಗೇನ್ ಸಕ್ಸೀಡಿಂಗ್ ಲೆಟರ್. ವೈ ಆದ್ಮೇಲೆ ಝೆಡ್ ಬರುತ್ತಾ, ಅಗೇನ್ ಝೆಡ್ ಆದ್ಮೇಲೆ ನೆಕ್ಸ್ಟ್ ಸಕ್ಸೀಡಿಂಗ್ ಲೆಟರ್ ಯಾವ್ದು ಬರುತ್ತೆ ಎ ಇಂದ ಕನ್ಸಿಡರ್ ಮಾಡಬೇಕು. ಸೊ ಅಗೇನ್ ಸೆಕೆಂಡ್ ಸಕ್ಸೀಡಿಂಗ್ ಲೆಟರ್ ನ ತಗೊಂಡಿದ್ದಾರೆ. ಅದೇ ರೀತಿ ಏನ್ ಮಾಡ್ಬೇಕು, ಇದೇ ರೀತಿ ಈ ಕೋಡೆಡ್ ಫಾರ್ಮ್ ಅಲ್ಲಿ ನಾನು ಹ್ಯಾಪಿ ಅನ್ನೋ ವರ್ಡ್ ಅನ್ನ ಕೋಡ್ ಮಾಡಬೇಕು. ಸೊ ಫಸ್ಟ್ ಏನ್ ಮಾಡ್ಬೇಕು ಸೆಕೆಂಡ್ ಸಕ್ಸೀಡಿಂಗ್ ಲೆಟರ್ ನ ತಗೊಬೇಕು. ಸೊ ಹೆಚ್ಚಿಗೆ ಸೆಕೆಂಡ್ ಸಕ್ಸೀಡಿಂಗ್ ಲೆಟರ್ ಯಾವ್ದು ಬರುತ್ತೆ ಐ ಜೆ ಬರುತ್ತೆ. ಅದೇ ರೀತಿ ಎಗೆ ಸೆಕೆಂಡ್ ಪ್ರೀವಿಯಸ್ ಲೆಟರ್ ನ ತಗೊಬೇಕು. ಸೊ ಫಸ್ಟ್ ಪ್ರೀವಿಯಸ್ ಲೆಟರ್ ಬಂದು ಝೆಡ್ ಬರುತ್ತಾ, ಆಗಿದೆ ಸೆಕೆಂಡ್ ಪ್ರೀವಿಯಸ್ ಲೆಟರ್ ಬಂದು ವೈ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಪಿ ಗೆ ಸೆಕೆಂಡ್ ಸಕ್ಸೀಡಿಂಗ್ ಲೆಟರ್, ಫಸ್ಟ್ ಸಕ್ಸೀಡಿಂಗ್ ಲೆಟರ್ ಬಂದು ಕ್ಯೂ ಬರುತ್ತೆ, ಸೆಕೆಂಡ್ ಸಕ್ಸೀಡಿಂಗ್ ಲೆಟರ್ ಬಂದು ಆರ್ ಬರುತ್ತೆ. ನೆಕ್ಸ್ಟ್ ಪಿ ಅಗೇನ್ ಸೆಕೆಂಡ್ ಪ್ರೀವಿಯಸ್ ಲೆಟರ್ ತಗೊಬೇಕು. ಫಸ್ಟ್ ಪ್ರೀವಿಯಸ್ ಲೆಟರ್ ಬಂದು ಏನ್ ಬರುತ್ತೆ ಓ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪ್ರೀವಿಯಸ್ ಲೆಟರ್ ಬಂದು ಎನ್ ಬರುತ್ತೆ. ನೆಕ್ಸ್ಟ್ ಅಗೇನ್ ವೈಗೆ ಸೆಕೆಂಡ್ ಸಕ್ಸೀಡಿಂಗ್ ಲೆಟರ್, ಫಸ್ಟ್ ಸಕ್ಸೀಡಿಂಗ್ ಲೆಟರ್ ಬಂದು ಝೆಡ್ ಆಯ್ತು. ಅಗೇನ್ ಸೆಕೆಂಡ್ ಸಕ್ಸೀಡಿಂಗ್ ಲೆಟರ್ ಅಂತಂದ್ರೆ ಅಗೇನ್ ಆಫ್ಟರ್ ಝೆಡ್ ನಾನು ಏನೇ ಕನ್ಸಿಡರ್ ಮಾಡಬೇಕು. ಸೊ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ಯಾವ್ದು ಬರುತ್ತೆ ಚೆಕ್ ಮಾಡಿ. ಕೊಟ್ಟಿರುವಂತ ಆಪ್ಷನ್ ಅಲ್ಲಿ JYRNA. ಸೊ ಆಪ್ಷನ್ 1 ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. If the angles of a triangle are in the ratio of 3:2:7, then the angles are. ನೋಡಿ, ಟ್ರಯಾಂಗಲ್ ಅಂತಂದ್ರೆ ತ್ರಿಭುಜದ ಕೋನಗಳನ್ನ ರೇಷಿಯೋ ಅನುಪಾತದ ರೀತಿಯಲ್ಲಿ ಕೊಟ್ಟಿದ್ದಾರೆ. ಏನಂತ 3:2:7 ಅಂತ ಕೊಟ್ಟಿದ್ದಾರೆ. ದೆನ್ ದ ಆಂಗಲ್ಸ್ ಆರ್. ಹೇಗೇನ್ ಗೊತ್ತು, ಟ್ರಯಾಂಗಲ್ ಅಂತ ಅಂದ್ರೆ 3 ಸೈಡ್ಸ್ ಇರುತ್ತೆ, ಅಗೇನ್ 3 ಕಾರ್ನರ್ಸ್ ಇರುತ್ತೆ. ಅಗೇನ್ 3 ಕಾರ್ನರ್ಸ್ ಅಂತಂದ್ರೆ ಟೋಟಲ್ ಆಂಗಲ್ ಏನ್ ಬರುತ್ತೆ 3 ಆಂಗಲ್ಸ್ ಬರುತ್ತೆ, 3 ಸೈಡ್ಸ್ ಬರುತ್ತೆ. ಅಗೇನ್ ನನಗೆ ಟ್ರಯಾಂಗಲ್ ಅಲ್ಲಿ ಟೋಟಲ್ ಆಂಗಲ್ ಗೊತ್ತಿದ್ಯಾ ಎಷ್ಟಿದೆ, ಟ್ರಯಾಂಗಲ್ ಅಲ್ಲಿ ಟೋಟಲ್ ಆಂಗಲ್ ಬಂದು 180 ಡಿಗ್ರಿ ಇರುತ್ತೆ. ಬಟ್ ಅಲ್ಲಿ ನನ್ಗೆ ಏನ್ ಮಾಡಿದ್ರೆ 3 ಆಂಗಲ್ ಅವರು ರೇಷಿಯೋ ಕೊಟ್ಟಿದ್ದಾರೆ. ಸೊ ನನ್ಗೆ ಅವರು ಡೈರೆಕ್ಟ್ ಆಂಗಲ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ನಾನ್ ಏನ್ ಮಾಡ್ಬೇಕು, ರೇಷಿಯೋ ಕೊಟ್ಟಿದ್ರೆ ಬಟ್ ಆ ಆಂಗಲ್ ಯಾವ್ಯಾವ್ದು ಅನ್ನೋದನ್ನ ನಾವು ಫೈಂಡ್ ಮಾಡ್ಬೇಕು. ಸೊ ಏನ್ ಮಾಡೋಣ ನೋಡಿ, ರೇಷಿಯೋ ಕೊಟ್ಟಿದ್ದಾರೆ 3:2:7. ನಾನ್ ಏನ್ ಮಾಡ್ತೀನಿ, ಫಸ್ಟ್ ಆಂಗಲ್ ನ ಅಗೇನ್ ರೇಷಿಯೋ ಇದು ಬಂದು ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ, ಎಕ್ಸಾಕ್ಟ್ ವ್ಯಾಲ್ಯೂ ಬರ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು, ಯಾವ್ದಾದ್ರು ಒಂದು ವೇರಿಯಬಲ್ ನ ಕನ್ಸಿಡರ್ ಮಾಡೋಣ. ಸೊ ಫಸ್ಟ್ ಆಂಗಲ್ ನ 3x ಅಂತ ಕನ್ಸಿಡರ್ ಮಾಡ್ತೀನಿ, ಸೆಕೆಂಡ್ ಆಂಗಲ್ ನ 2x ಅಂತ ಕನ್ಸಿಡರ್ ಮಾಡ್ತೀನಿ, ಥರ್ಡ್ ಆಂಗಲ್ ನ 7x ಅಂತ ಕನ್ಸಿಡರ್ ಮಾಡ್ತೀನಿ. ಇದು ಬಂದು ಎಕ್ಸಾಕ್ಟ್ ಆಂಗಲ್ ವ್ಯಾಲ್ಯೂ ಆಯ್ತು. ಅಗೇನ್ ನನಗೆ ಗೊತ್ತು ಟ್ರಯಾಂಗಲ್ ಅಲ್ಲಿ ಟೋಟಲ್ ಆಂಗಲ್ ಎಷ್ಟಿರುತ್ತೆ 180 ಡಿಗ್ರಿ ಇರುತ್ತೆ. ಸೊ ಟೋಟಲ್ ಆಂಗಲ್ ಅಂತ ಅಂದ್ರೆ ನಾನು ಏನ್ ಮಾಡ್ಬೇಕು, ಇದು ಮೂರನ್ನು ಆಡ್ ಮಾಡ್ಬೇಕು. ಸೊ ನೋಡಿ 3 + 2 ಏನಾಗುತ್ತೆ 7x ಆಗುತ್ತೆ. ಅಗೇನ್ 3x + 2x ಅಂದ್ರೆ 5x ಆಗುತ್ತೆ. 5x + 7x ಏನಾಗುತ್ತೆ 12x ಆಗುತ್ತೆ. ಸೊ ಟೋಟಲ್ ಆಂಗಲ್ ಸಿಕ್ತು ಎಷ್ಟು 12x. ಅಗೇನ್ ನನಗೆ ಎಕ್ಸ್ ಫಾರ್ಮ್ ಅಲ್ಲಿ ಸಿಕ್ತು ಇಸ್ ಈಕ್ವಲ್ ಟು, ಅಗೇನ್ ನನಗೆ ಟ್ರಯಾಂಗಲ್ ಅಲ್ಲಿ ಟೋಟಲ್ ಆಂಗಲ್ ಗೊತ್ತಿದೆ 180 ಡಿಗ್ರಿ ಅಂತ. ಹಾಗಿದ್ರೆ 12x = 180 ಆದ್ರೆ
ಒನ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂತ ಫೈಂಡ್ ಮಾಡೋಣ. ಸೊ 12 ಒನ್ಸ್ ಆರ್ 12, ರಿಮೈನಿಂಗ್ ಡರ್ ಏನ್ ಬರುತ್ತೆ 6 ಬರುತ್ತೆ. ದೆನ್ 60 ಬೈ 12 ಇಂದ ಎಕ್ಸಾಕ್ಟ್ ಡಿವೈಡ್ ಆಗುತ್ತೆ. ಎಷ್ಟು ಟೈಮ್ಸ್? 5 ಟೈಮ್ಸ್ ಆಗುತ್ತೆ. ಹಾಗಿದ್ರೆ ಎಕ್ಸ್ ವ್ಯಾಲ್ಯೂ ಏನಾಯ್ತು? 15 ಬಂತು. ಹಾಗಿದ್ರೆ ಎಕ್ಸ್ ವ್ಯಾಲ್ಯೂ 15 ಆದ್ರೆ ನಾನೇನ್ ಮಾಡ್ಬೇಕು? ಮೂರು ಆಂಗಲ್ದು ಎಕ್ಸಾಕ್ಟ್ ವ್ಯಾಲ್ಯೂನ ಕಂಡುಹಿಡಬೇಕು. ಈಗ ನಾನು ಏನ್ ಮಾಡಿದ್ದೆ? ಫಸ್ಟ್ ಆಂಗಲ್ ನ 3x ಅಂತ ಕನ್ಸಿಡರ್ ಮಾಡಿದ್ದೆ, ಸೆಕೆಂಡ್ ಆಂಗಲ್ ನ 2x ಅಂತ ಕನ್ಸಿಡರ್ ಮಾಡಿದ್ದೆ, ಥರ್ಡ್ ಆಂಗಲ್ ನ 7x ಅಂತ ಕನ್ಸಿಡರ್ ಮಾಡಿದ್ದೆ. ಇವಾಗ ಎಕ್ಸ್ ವ್ಯಾಲ್ಯೂ ಗೊತ್ತಿದೆ, ಜಸ್ಟ್ ಎಕ್ಸ್ ವ್ಯಾಲ್ಯೂನ ಈ ಮೂರಕ್ಕೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ನನಗೆ ಮೂರದು ಕೂಡ ಆಂಗಲ್ ಸಿಗುತ್ತೆ. ಸೊ 3 ಇಂಟು 15 ಏನ್ ಬರುತ್ತೆ? 15 ಇಂಟು 3 45 ಬಂತು. ಹಾಗಿದ್ರೆ ಫಸ್ಟ್ ಆಂಗಲ್ ಎಷ್ಟು ಡಿಗ್ರಿ ಇದೆ? 45 ಡಿಗ್ರಿ ಇದೆ. ಸೆಕೆಂಡ್ ಆಂಗಲ್ 2x, ಅಗೇನ್ 2 ಇಂಟು 15 ಏನ್ ಬರುತ್ತೆ? 30 ಬರುತ್ತೆ. ಹಾಗಿದ್ರೆ ಸೆಕೆಂಡ್ ಆಂಗಲ್ ಎಷ್ಟು ಡಿಗ್ರಿ ಇರುತ್ತೆ? 30 ಡಿಗ್ರಿ ಇರುತ್ತೆ. ನೆಕ್ಸ್ಟ್ ಥರ್ಡ್ ಆಂಗಲ್ ಬಂದು 7x, ಅಗೇನ್ 7 ಇಂಟು 15 ಏನ್ ಬರುತ್ತೆ? 105 ಬರುತ್ತೆ. ಹಾಗಿದ್ರೆ ಥರ್ಡ್ ಆಂಗಲ್ ಎಷ್ಟಿದೆ? 105 ಡಿಗ್ರಿ ಇದೆ. ಸೊ ಕೊಟ್ಟಿರೋ ಆಪ್ಷನ್ ಅಲ್ಲಿ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಎ, 45 ಡಿಗ್ರಿ, 30 ಡಿಗ್ರಿ, 105 ಡಿಗ್ರಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. A fitness app shows that a user walked on average of 10,000 steps per day over a week. Again, in a week ಅಲ್ಲಿ ಟೋಟಲ್ ಎಷ್ಟು ಡೇಸ್ ಇರುತ್ತೆ? 7 ಡೇಸ್ ಇರುತ್ತೆ. ಅವರು ಆವ್ರೇಜ್ ಹೇಳ್ತಿದ್ದಾರೆ. ಆವ್ರೇಜ್ ಅವ್ನು ಎಷ್ಟು ಸ್ಟೆಪ್ಸ್ ನ ಪರ್ ಡೇ ನಡೀತಾನೆ ಅಂತಂದ್ರೆ 10,000 ಸ್ಟೆಪ್ಸ್ ಆವ್ರೇಜ್ ಹೇಳ್ತಿದ್ದಾರೆ. ಸೊ ಆಗಿದ್ರೆ ಅವನು ಒಂದು ವೀಕ್ ಅಲ್ಲಿ ಟೋಟಲ್ ಎಷ್ಟು ಸ್ಟೆಪ್ಸ್ ವಾಕ್ ಮಾಡಿದಾನೆ ಅಂತ ಹೇಗೆ ಕಂಡುಹಿಡಿಯೋದು? ಆವ್ರೇಜ್ ಗೊತ್ತಿದೆ, ಇಂಟು ಒಂದು ವೀಕ್ ಅಲ್ಲಿ ಎಷ್ಟು ನಂಬರ್ ಆಫ್ ಡೇಸ್ ಇದೆ? 7 ನಂಬರ್ ಆಫ್ ಡೇಸ್ ಇದೆ. ಹಾಗಿದ್ರೆ ಟೋಟಲ್ ಅವ್ನು ಎಷ್ಟು ಸ್ಟೆಪ್ಸ್ ನಾವು ನಡೆದಿರೋದು ಒನ್ ವೀಕ್ ಅಲ್ಲಿ? ಆವ್ರೇಜ್ ವ್ಯಾಲ್ಯೂ 10,000 ಇಂಟು ನಂಬರ್ ಆಫ್ ಡೇಸ್ ಇನ್ ಅ ವೀಕ್. ಒನ್ ವೀಕ್ ಅಲ್ಲಿ ಎಷ್ಟು ಡೇಸ್ ಬರುತ್ತೆ? 7 ಡೇಸ್ ಬರುತ್ತೆ. ಹಾಗಿದ್ರೆ ಆ ವೀಕ್ ಅಲ್ಲಿ ಅವ್ನು ಒಟ್ಟು ಎಷ್ಟು ಸ್ಟೆಪ್ಸ್ ವಾಕ್ ಮಾಡಿರ್ತಾನೆ? 10,000 ಇಂಟು 7. ಸೊ 10,000 ಇಂಟು 7 ಅಂದ್ರೆ ಏನ್ ಬರುತ್ತೆ? 70,000 ಬರುತ್ತೆ. ನೆಕ್ಸ್ಟ್, ಇಫ್ ಆನ್ ದ ಲಾಸ್ಟ್ 3 ಡೇಸ್ ಅಲ್ಲಿ ಅವರು ಸ್ಟೆಪ್ಸ್ ಕೌಂಟ್ ನ ಡೈರೆಕ್ಟ್ ಎಕ್ಸಾಕ್ಟ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಎಷ್ಟು? 9,000, 12,000, 10,400. ಹಾಗಿದ್ರೆ ಲಾಸ್ಟ್ 3 ಡೇಸ್ ಅಲ್ಲಿ ಅವ್ನು ನಡೆದಂತದ್ದು ಟೋಟಲ್ ಎಷ್ಟು? ಲಾಸ್ಟ್ 3 ಡೇಸ್ ಅಲ್ಲಿ ಟೋಟಲ್ ಎಷ್ಟು ಸ್ಟೆಪ್ಸ್ ನಡೆದಿರ್ತಾನೆ 3 ಡೇಸ್ ಅಲ್ಲಿ? ಹೇಗೆ ಕಂಡುಹಿಡಿಯೋದು? ಜಸ್ಟ್ ಇದು ಮೂರನ್ನು ಆಡ್ ಮಾಡಿ. 9,000 ಪ್ಲಸ್ 12,000 ಪ್ಲಸ್ 10,400. ಸೊ 12,000 ಪ್ಲಸ್ 10,000 ಅಂದ್ರೆ 22,000 ಬರುತ್ತಾ? 22,000 ಪ್ಲಸ್ 9,000 ಅಂತ ಅಂದ್ರೆ 31,000 ಬರುತ್ತಾ? ಸೊ 31,000 ಪ್ಲಸ್ 400 ಇದೆ. ಸೊ ಟೋಟಲ್ ಏನಾಯ್ತು? 31,400 ಬಂತು. ಈ 31,400 ಅವ್ನು ಲಾಸ್ಟ್ 3 ಡೇಸ್ ಅಲ್ಲಿ ನಡೆದಂತಹ ಸ್ಟೆಪ್ಸ್ ಆಗಿರುತ್ತೆ. ಹಾಗಿದ್ರೆ ಅವ್ರು ಕ್ವಶನ್ ಕೇಳ್ತಿರೋದೇನು? ದೆನ್ ವಾಟ್ ಈಸ್ ದ ಆವರೇಜ್ ನಂಬರ್ ಆಫ್ ಸ್ಟೆಪ್ಸ್ ಫಾರ್ ದ ಫಸ್ಟ್ 4 ಡೇಸ್ ಆಫ್ ದ ವೀಕ್? ಆಗಿದ್ರೆ ಫಸ್ಟ್ 4 ಡೇಸ್ ಟೋಟಲ್ ಸ್ಟೆಪ್ಸ್ ಕೇಳ್ತಿಲ್ಲ ಅವರು, ಆವರೇಜ್ ನಂಬರ್ ಆಫ್ ಸ್ಟೆಪ್ಸ್ ಎಷ್ಟು ಅಂತ ಕೇಳ್ತಿದ್ದಾರೆ ಫಸ್ಟ್ 4 ಡೇಸ್ ಅಲ್ಲಿ. ಸೊ ಏನ್ ಮಾಡಿ, ನನಗೆ ಟೋಟಲ್ 7 ಡೇಸ್ ಅಲ್ಲಿ ಅವ್ನು ಟೋಟಲ್ ಎಷ್ಟು ಸ್ಟೆಪ್ಸ್ ನಡೆದಿದ್ದಾನೆ ಅನ್ನೋದು ಗೊತ್ತಾ? ಅಗೇನ್ ಅದರಲ್ಲಿ ಲಾಸ್ಟ್ 3 ಡೇಸ್ ಟೋಟಲ್ ಎಷ್ಟು ಸ್ಟೆಪ್ಸ್ ನಡೆದಿದ್ದಾನೆ ಅನ್ನೋದು ಗೊತ್ತಿದೆ. ಸೊ ಆ ಟೋಟಲ್ ಅಲ್ಲಿ ಲಾಸ್ಟ್ 3 ಡೇಸ್ ನಾನು ಸಬ್ಟ್ರಾಕ್ಟ್ ಮಾಡಿದ್ರೆ ನನ್ಗೆ ಏನ್ ಸಿಗುತ್ತೆ? ಫಸ್ಟ್ 4 ಡೇಸ್ ಅವ್ನು ಎಷ್ಟು ವಾಕ್ ಮಾಡಿರ್ತಾನೆ ಅನ್ನೋದು ನನಗೆ ಸಿಗುತ್ತೆ. ಸೊ 70,000 ಅಲ್ಲಿ 31,400 ಹೋದ್ರೆ ನನಗೆ ರಿಮೈನಿಂಗ್ ಆನ್ಸರ್ ಏನ್ ಬರುತ್ತೆ ಚೆಕ್ ಮಾಡಿ. ಓಕೆ, 70 ಅಲ್ಲಿ 30,000 ಹೋಯ್ತು ಅಂತ ಅಂದ್ರೆ ಅಗೇನ್ 40 ಬಂತು. 40,000 ಅಲ್ಲಿ ಅಗೇನ್ 1,400 ಹೋಯ್ತು ಅಂತ ಅಂದ್ರೆ 38,600 ಬಂತು. ಈ 38,600 ಏನು ಫಸ್ಟ್ 4 ಡೇಸ್ ಅಲ್ಲಿ ಎಷ್ಟು ಸ್ಟೆಪ್ಸ್ ನ ವಾಕ್ ಮಾಡಿರ್ತಾನೆ ಅನ್ನೋದಾಯ್ತು. ಬಟ್ ನನಗೆ ಅವರು ಫಸ್ಟ್ 4 ಡೇಸ್ ಅಲ್ಲಿ ಎಷ್ಟು ಸ್ಟೆಪ್ಸ್ ವಾಕ್ ಮಾಡಿದಾನೆ ಅಂತ ಕೇಳ್ತಿಲ್ಲ. ಆವರೇಜ್ ನಂಬರ್ ಆಫ್ ಸ್ಟೆಪ್ಸ್ ಎಷ್ಟು ಫಸ್ಟ್ 4 ಡೇಸ್ ಅಲ್ಲಿ ವಾಕ್ ಮಾಡಿದಂತ ಆವರೇಜ್ ನಂಬರ್ ಆಫ್ ಸ್ಟೆಪ್ಸ್ ಎಷ್ಟು ಅಂತ ಕೇಳ್ತಾರೆ. ಸೊ ನಾನು ಏನ್ ಮಾಡ್ಬೇಕು? ಡಿವೈಡೆಡ್ ಬೈ ಆವರೇಜ್ ಬೇಕು ಅಂದ್ರೆ ನಂಬರ್ ಆಫ್ ಡೇಸ್ ಎಷ್ಟು? ಫಸ್ಟ್ 4 ಡೇಸ್ ಅಲ್ವಾ? ಸೊ ಡಿವೈಡೆಡ್ ಬೈ 4 ಮಾಡ್ಬೇಕು. ನೋಡಿ, ಕೊಟ್ಟಿರೋ 38,600 ಎಕ್ಸಾಕ್ಟ್ ಆಗಿ 4 ಇಂದ ಡಿವೈಡ್ ಆಗುತ್ತಾ ಇಲ್ವಾ ಚೆಕ್ ಮಾಡೋಣ. ಹೌದು, 4 1s are 4, 4 ಇಂಟು 9 ಅಂತ ಅಂದ್ರೆ 36 ಬರುತ್ತಾ? ಅಗೇನ್ ರಿಮೈಂಡರ್ ಏನ್ ಬರುತ್ತೆ? 2 ಬರುತ್ತೆ. ನೆಕ್ಸ್ಟ್ 4 ಇಂಟು 6 ಅಂದ್ರೆ 24. ಅಗೇನ್ ರಿಮೈಂಡರ್ ಏನ್ ಬರುತ್ತೆ? 2 ಬರುತ್ತೆ. 24 ಇಂದ ಎಕ್ಸಾಕ್ಟ್ ಡಿವೈಡ್ ಆಗುತ್ತೆ ಎಷ್ಟು ಟೈಮ್ಸ್? 5 ಟೈಮ್ಸ್. ನೆಕ್ಸ್ಟ್ ಈ ಲಾಸ್ಟ್ 0ನ ಜಸ್ಟ್ ಹಾಗೆ ಬರ್ಕೊಳ್ಳಿ. ಹಾಗಿದ್ರೆ ಫೈನಲ್ ಆನ್ಸರ್ ಏನ್ ಬಂತು? 9,650. ಸೊ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ಆಪ್ಷನ್ 4 ಬರುತ್ತೆ. Okay, next question ನೋಡೋಣ. Okay. A paint company mixes 3 types of paints. ಒಂದು ಬಂದು ರೆಡ್ ಕಲರ್, ಇನ್ನೊಂದು ಬ್ಲೂ ಕಲರ್, ಮತ್ತೊಂದು ಬಂದು ಗ್ರೀನ್ ಪೇಂಟ್ಸ್
ಆರ್ ಇನ್ ದ ರೇಷಿಯೋ ಆಫ್ 1:2:3 ಟು ಮೇಕ್ ಎ ವಾಲ್ ಕೋಟಿಂಗ್. ಓಕೆ, ಒಂದು ವಾಲ್ಗೆ ಒಂದು ಗೋಡೆಗೆ ಪೇಂಟ್ ಮಾಡೋದಕ್ಕೆ ಅವರು 3 ಟೈಪ್ಸ್ ಆಫ್ ಪೇಂಟ್ನ ಅವರು ಮಿಕ್ಸ್ ಮಾಡ್ತಾರೆ. ಯಾವ ರೇಷಿಯೋದಲ್ಲಿ ಮಿಕ್ಸ್ ಮಾಡ್ತಾರೆ ಅಂತಂದ್ರೆ 1:2:3 ರೇಷಿಯೋಲಿ ಮಿಕ್ಸ್ ಮಾಡ್ತಾರೆ. ಯಾವುದು 3 ಟೈಪ್ಸ್ ಆಫ್ ಪೇಂಟ್. ಒಂದು ಬಂದು ರೆಡ್, ಇನ್ನೊಂದು ಬಂದು ಬ್ಲೂ ಇರುತ್ತೆ ಅಂಡ್ ಇನ್ನೊಂದು ಬಂದು ಗ್ರೀನ್ ಕಲರ್ ಇರುತ್ತೆ. ಮೂರನ್ನು ಯಾವ ರೇಷಿಯೋದಲ್ಲಿ ಮಿಕ್ಸ್ ಮಾಡ್ತಿದ್ದಾರೆ? 1:2:3 ರೇಷಿಯೋನಲ್ಲಿ ಮಿಕ್ಸ್ ಮಾಡ್ತಾರೆ ಟು ಮೇಕ್ ಎ ವಾಲ್ ಕೋಟಿಂಗ್. ನೆಕ್ಸ್ಟ್ ನೋಡಿ, ಇಫ್ 60 ಲೀಟರ್ಸ್ ಆಫ್ ದ ಮಿಕ್ಸ್ಚರ್ ಇಸ್ ಪ್ರಿಪೇರ್ಡ್. ಇವಾಗ ಇದು ಮೂರನ್ನು ಸೇರಿಸಿ ಟೋಟಲ್ ಎಷ್ಟು ಲೀಟರ್ಸ್ ಆಫ್ ಮಿಕ್ಸ್ಚರ್ ನ ಪ್ರಿಪೇರ್ ಮಾಡಿದ್ದಾರೆ? 60 ಲೀಟರ್ಸ್ ಮಿಕ್ಸ್ಚರ್ಸ್ ನ ಪ್ರಿಪೇರ್ ಮಾಡಿದ್ದಾರೆ. ಆಗಿದ್ರೆ ಹೌ ಮಚ್ ರೆಡ್ ಅಂಡ್ ಬ್ಲೂ ಪೇಂಟ್ ಇಸ್ ಯೂಸ್ಡ್ ಟುಗೆದರ್. ಆಗಿದೆ ರೆಡ್ ಮತ್ತೆ ಬ್ಲೂ ಪೇಂಟ್ ನ ಎಷ್ಟು ಲೀಟರ್ಸ್ ಯೂಸ್ ಮಾಡಿದ್ದಾರೆ ಅಂತ ನಾನು ಕಂಡುಹಿಡಬೇಕು. ಅಗೇನ್ ನೋಡಿ, ಇಲ್ಲಿ ನೋಡಿ ರೇಷಿಯೋ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನನ್ನ ವ್ಯಾಲ್ಯೂ ಇಲ್ಲಿ ನನಗೆ ಟೋಟಲ್ ಅವ್ರು ಎಷ್ಟು ಲೀಟರ್ಸ್ ನ ಪೆಟ್ರೋಲ್ ನ ಮಿಕ್ಸ್ಚರ್ ಎಷ್ಟು ಲೀಟರ್ಸ್ ಆಫ್ ಮಿಕ್ಸ್ಚರ್ ನ ಪ್ರಿಪೇರ್ ಮಾಡಿದ್ದಾರೆ ಅಂತ ಟೋಟಲ್ ಲೀಟರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಬಟ್ ಈ 3 ಟೈಪ್ಸ್ ಆಫ್ ಪೇಂಟ್ ನನಗೆ ರೇಷಿಯೋ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಅದನ್ನ ವ್ಯಾಲ್ಯೂ ಎಕ್ಸಾಕ್ಟ್ ವ್ಯಾಲ್ಯೂ ತಗೊಬೇಕು ಅಂತ ಅಂದ್ರೆ ಜಸ್ಟ್ ನಾನು ಯಾವ್ದಾದ್ರು ಒಂದು ವೇರಿಯಬಲ್ ನ ಕನ್ಸಿಡರ್ ಮಾಡಬೇಕು. ಸೊ ನಾನು ಏನ್ ಮಾಡ್ತೀನಿ, ರೆಡ್ ಕಲರ್ ಪೇಂಟ್ ನ 1x ಅಂತ ಕನ್ಸಿಡರ್ ಮಾಡ್ತೀನಿ, ಬ್ಲೂ ಕಲರ್ ಪೇಂಟ್ 2x ಆಗಿದೆ, ಗ್ರೀನ್ ಕಲರ್ ಪೇಂಟ್ 3x ಆಗಿರುತ್ತೆ. ಇವಾಗ ನನ್ನ ಕೇಳ್ತಿರೋದೇನು, ಮೂರದು ಟೋಟಲ್ ಕೊಟ್ಟಿದ್ದಾರೆ, ಎಷ್ಟು ಲೀಟರ್ ಮಿಕ್ಸ್ಚರ್ ನ ಪ್ರಿಪೇರ್ ಮಾಡಿದ್ದಾರೆ ಅಂತ 60. ಸೊ ಈಗ ಅದ್ ಮೂರನ್ನು ಆಡ್ ಮಾಡ್ಕೊಳ್ಳೋಣ. 3x + 2x + 1x ಏನಾಗುತ್ತೆ? 6x ಆಗುತ್ತೆ. 6x ವ್ಯಾಲ್ಯೂ ಈಕ್ವಲ್ ಟು 60 ಆಗಿದ್ರೆ x ವ್ಯಾಲ್ಯೂ ಏನಾಗುತ್ತೆ? 10 ಆಗುತ್ತಾ? 66 ಇಂದ ಎಕ್ಸಾಕ್ಟ್ ಡಿವೈಡ್ ಆಗುತ್ತೆ. ಎಷ್ಟು ಟೈಮ್ ಆಗುತ್ತೆ? 10 ಟೈಮ್ಸ್ ಆಗುತ್ತೆ. ಬಟ್ ಎಕ್ಸ್ ವ್ಯಾಲ್ಯೂನ ಕಂಡಿಡ್ದಾದ್ಮೇಲೆ ಬಟ್ ನನಗೆ ಕೇಳ್ತಿರೋದು ಯಾವುದು? ಹೌ ಮಚ್ ರೆಡ್ ಅಂಡ್ ಬ್ಲೂ ಪೇಂಟ್ ಇಸ್ ಯೂಸ್ಡ್ ಟುಗೆದರ್. ರೆಡ್ ಮತ್ತೆ ಬ್ಲೂ ಪೇಂಟ್ ನ ಎಷ್ಟು ಯೂಸ್ ಮಾಡಿದ್ದಾರೆ ಅಂತ ನಾನು ಕಂಡಿಡಬೇಕು. ಸೊ ರೆಡ್ ಮತ್ತೆ ಬ್ಲೂ, ರೆಡ್ ಬಂದು 1x, ಬ್ಲೂ ಬಂದು 2x. ಸೊ 1x + 2x ಏನಾಗಿರುತ್ತೆ? 3x ಆಗಿರುತ್ತೆ. ಬಟ್ ನನಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಗೊತ್ತಿದ್ಯಾ? 10 ಅಂತ ಗೊತ್ತಿದೆ. ಜಸ್ಟ್ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 3 × 10 ಏನಾಯ್ತು? 30 ಲೀಟರ್ಸ್ ಆಯ್ತು. ಹಾಗಿದ್ರೆ ರೆಡ್ ಮತ್ತೆ ಬ್ಲೂ ಪೇಂಟ್ ಎರಡನ್ನೂ ಸೇರಿಸಿ ಎಷ್ಟು ಲೀಟರ್ಸ್ ಯೂಸ್ ಮಾಡಿದ್ದಾರೆ? 30 ಲೀಟರ್ಸ್ ಮಾಡಿದ್ದಾರೆ. ಅದರಲ್ಲಿ ರೆಡ್ ಎಷ್ಟಾಗಿರುತ್ತೆ? 1x ಅಂತ ಅಂದ್ರೆ 1 × 10 ಏನಾಯ್ತು? 10 ಲೀಟರ್ಸ್ ಆಯ್ತು. ನೆಕ್ಸ್ಟ್ ಬ್ಲೂ ಅಂತ ಅಂದ್ರೆ 2x, 2 × 10 ಏನಾಯ್ತು? 20 ಆಯ್ತು. ಅಗೇನ್ ಗ್ರೀನ್ ಅಂತ ಅಂದ್ರೆ 3x, 3 × 10 ಏನಾಯ್ತು? 30 ಲೀಟರ್ಸ್ ಆಯ್ತು. ಸೊ ಟೋಟಲ್ 30 + 20 + 10 ಏನಾಯ್ತು? ಟೋಟಲ್ ಬಂದು 60 ಲೀಟರ್ಸ್ ಆಯ್ತು. ಬಟ್ ನನಗೆ ಕೇಳ್ತಿರೋ ಕ್ವಶನ್ ಬರೀ ರೆಡ್ ಮತ್ತೆ ಬ್ಲೂ ಆಗಿರೋದ್ರಿಂದ ಜಸ್ಟ್ ರೆಡ್ ಮತ್ತೆ ಬ್ಲೂನ ಆಡ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ರೆಡ್ ಮತ್ತೆ ಬ್ಲೂನ ಆಡ್ ಮಾಡಿದ್ರೆ 1x + 2x ಏನಾಗುತ್ತೆ? 3x ಆಗುತ್ತೆ. ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 3 × 10 ಏನಾಯ್ತು? 30 ಲೀಟರ್ಸ್ ಆಯ್ತು. ಸೊ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ಆಪ್ಷನ್ 4. Next question ನೋಡೋಣ. In a row of 6 people, A is sitting third to the right of B and fourth to the right of C. ಸೊ ಈ ಕ್ವೆಶನ್ ಬಂದು ರೀಸನಿಂಗ್ ಸೀಟಿಂಗ್ ಅರೇಂಜ್ಮೆಂಟ್ ಟಾಪಿಕ್ ಅಲ್ಲಿ ಬರುತ್ತೆ. ಎಷ್ಟು ಪೀಪಲ್ ಕೂತಿದ್ದಾರೆ? ಒಂದು ರೋ ಅಲ್ಲಿ ಟೋಟಲ್ 6 ಪೀಪಲ್ ಇದ್ದಾರೆ. ನೆಕ್ಸ್ಟ್ ಫಸ್ಟ್ ಕಂಡೀಷನ್ ನೋಡೋಣ. ಎ ಇಸ್ ಸಿಟ್ಟಿಂಗ್ ಥರ್ಡ್ ಟು ದ ರೈಟ್ ಆಫ್ ಬಿ. ಫಸ್ಟ್ ನಾನು ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಬಿ ಕೂತಿದ್ದಾನೆ ಅಂತ ಕನ್ಸಿಡರ್ ಮಾಡ್ತೀನಿ. ಬಿಗೆ ಥರ್ಡ್ ಟು ದ ರೈಟ್ ಯಾರು ಕೂತಿದ್ದಾರೆ? ಎ ಕೂತಿದ್ದಾರೆ. ಎ ಇಸ್ ಸಿಟ್ಟಿಂಗ್ ಥರ್ಡ್ ಟು ದ ರೈಟ್ ಆಫ್ ಬಿ. ಬಿಗೆ ಥರ್ಡ್ ಟು ದ ರೈಟ್ ಯಾರು ಕೂತಿದ್ದಾರೆ? ಎ ಕೂತಿದ್ದಾರೆ. ಸೊ ನೋಡಿ, ಇದು ಬಿ ಎಗೇನ್ ಇಲ್ಲಿ ಯಾವ ಕಡೆ ಫೇಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ನಾನು ಎಲ್ಲಾ ಪರ್ಸನ್ ಕೂಡ ನಾರ್ತಿಗೆ ಫೇಸ್ ಮಾಡಿದ್ದಾರೆ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇವಾಗ ಬಿ ನಾರ್ತಿಗೆ ಫೇಸ್ ಮಾಡಿದ್ದಾನೆ ಅಂತಂದ್ರೆ ಇದು ಈ ಕಡೆ ಬಂದು ಬಿಗೆ ರೈಟ್ ಆಗುತ್ತೆ, ಈ ಕಡೆ ಬಂದು ಬಿಗೆ ಲೆಫ್ಟ್ ಆಗುತ್ತೆ, ಇದು ಬಂದು ರೈಟ್ ಸೈಡ್ ಆಗುತ್ತೆ. ಬಿಗೆ ಸೆಕೆಂಡ್ ಟು ದ ರೈಟ್, ಥರ್ಡ್ ಟು ದ ರೈಟ್. ಓಕೆ, ಬಿಗೆ ಥರ್ಡ್ ಟು ದ ರೈಟ್ ಯಾರು ಕೂತಿದ್ದಾರೆ? ಎ ಕೂತಿದ್ದಾರೆ. ಸೊ ನೋಡಿ, ಬಿ ಇಲ್ಲಿ ಕೂತಿದ್ದಾನೆ ಅಂತಂದ್ರೆ ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಥರ್ಡ್ ರೈಟ್. ಆ ಥರ್ಡ್ ರೈಟ್ ಅಲ್ಲಿ ಎಕ್ಸಾಕ್ಟ್ ಪ್ಲೇಸ್ ಅಲ್ಲಿ ಯಾರು ಕೂತಿರೋದು? ಎ ಕೂತಿದ್ದಾರೆ. ಹಾಗಿದ್ರೆ ಬಿ ಮತ್ತೆ ಎ ಮಧ್ಯೆ ಎಷ್ಟು ಜನ ಇದ್ದಾರೆ? 2 ಪರ್ಸನ್ಸ್ ಇದ್ದಾರೆ. ನೆಕ್ಸ್ಟ್ ಅಗೇನ್ ಎ ಸಿಟ್ಟಿಂಗ್ ಥರ್ಡ್ ಟು ದ ರೈಟ್ ಆಫ್ ಬಿ ಅಂಡ್ ಆಫ್ಟರ್ ಕಾಮ ಏನೇ ಬಂದ್ರು ಕೂಡ ಅದು ಅವ್ರು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಆಗುತ್ತೆ? ಫಸ್ಟ್ ಪರ್ಸನ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಫಸ್ಟ್ ಪರ್ಸನ್ ಅಂದ್ರೆ ಇಲ್ಲಿ ನನಗೆ ಯಾರು? ಎ. ಈಗ ಅವರು ಎ ಬಗ್ಗೆನೇ ಹೇಳ್ತಿರೋದು. ಎ ಇಸ್ ಸಿಟ್ಟಿಂಗ್ ಫೋರ್ತ್ ಟು ದ ರೈಟ್ ಆಫ್ ಸಿ. ಮತ್ತೆ ಎ ಸಿಗೆ ಎಷ್ಟನೇ ರೈಟ್ ಕೂತಿದ್ದಾನೆ? ಫೋರ್ತ್ ಟು ದ ರೈಟ್ ಆಫ್ ಸಿ ಕೂತಿದ್ದಾನೆ. ಸೊ ಹಾಗಿದ್ರೆ ನಾನು ಸಿ ನ ಇಲ್ಲಿ ಬಿಗೆ ಇಮಿಡಿಯೇಟ್ ಲೆಫ್ಟ್ ಪ್ಲೇಸ್ ಮಾಡ್ಬೇಕಾ? ಸಿ ನ ನಾನು ಇಲ್ಲಿ ಪ್ಲೇಸ್ ಮಾಡಿದ್ರೆ ಅಷ್ಟೇನೆ ಎ ಏನಾಗುತ್ತೆ? ಫೋರ್ತ್ ಟು ದ ರೈಟ್ ಆಫ್ ಸಿ ಆಗುತ್ತೆ. ನೋಡಿ, ಸಿ ನ ಇಲ್ಲಿ ಪ್ಲೇಸ್ ಮಾಡಿದ್ರೆ ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಥರ್ಡ್ ರೈಟ್, ಫೋರ್ತ್ ರೈಟ್. ಸೊ ಎ ಬಂದು ಸಿಗೆ ಫೋರ್ತ್ ಟು ದ ರೈಟ್ ಆಯ್ತು. ಅಥವಾ ಎ ಬಂದು ಸಿಗೆ ಫೋರ್ತ್ ಟು ದ ರೈಟ್ ಆದ್ರೆ ಸಿ ಎ ಇಂದ ಏನಾಗಿರ್ತಾನೆ? ಫೋರ್ತ್ ಟು ದ ಲೆಫ್ಟ್ ಕೂತಿರ್ತಾನೆ. ಸೊ ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಥರ್ಡ್ ಲೆಫ್ಟ್, ಫೋರ್ತ್ ಲೆಫ್ಟ್ ಆಯ್ತು. ನೆಕ್ಸ್ಟ್ ಡಿ ಇಸ್ ಸಿಟ್ಟಿಂಗ್ ಆನ್ ದ ಇಮಿಡಿಯೇಟ್ ಲೆಫ್ಟ್ ಆಫ್ ಎ. ಎಗೆ ಇಮಿಡಿಯೇಟ್ ಲೆಫ್ಟ್ ಅಲ್ಲಿ ಯಾರು ಕೂತಿದ್ದಾರೆ? ಡಿ ಕೂತಿದ್ದಾರೆ. ನೋಡಿ, ಎ ನಾರ್ತ್ ಫೇಸ್ ಮಾಡಿರ್ತಾನೆ ಅಂತಂದ್ರೆ ಇದು ಬಂದು ಇಮಿಡಿಯೇಟ್ ಲೆಫ್ಟ್ ಆಗುತ್ತೆ. ನೆಕ್ಸ್ಟ್ ಅಗೇನ್ ಡಿ ಇಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಎ ಅಂಡ್ ಅಗೇನ್ ಆಫ್ಟರ್ ಅಂಡ್ ಏನೇ ಬಂದ್ರು ಫಸ್ಟ್ ಪರ್ಸನ್ ಅಂತಂದ್ರೆ ಇಲ್ಲಿ ಯಾರು? ಡಿ. ಡಿ ಇಸ್ ಸಿಟ್ಟಿಂಗ್ ಇಮಿಡಿಯೇಟ್ ರೈಟ್ ಆಫ್ ಇ. ಡಿ ಏನ್ ಮಾಡಿರ್ತಾನೆ? ಇಗೆ ಇಮಿಡಿಯೇಟ್ ರೈಟ್ ಕೂತಿರ್ತಾನೆ. ಹಾಗಿದ್ರೆ ಇ ಏನಾಗಿರ್ತಾನೆ? ಡಿಗೆ ಇಮಿಡಿಯೇಟ್ ಲೆಫ್ಟ್ ಆಗಿರ್ತಾನೆ.
ನೆಕ್ಸ್ಟ್ ಎಫ್ ಇಸ್ ಸಿಟ್ಟಿಂಗ್ ಆನ್ ದ ಇಮಿಡಿಯೇಟ್ ರೈಟ್ ಆಫ್ ಎ. ಎಗೆ ಇಮಿಡಿಯೇಟ್ ರೈಟ್ ಯಾರು ಕೂತಿದ್ದಾರೆ? ಎಫ್ ಕೂತಿದ್ದಾನೆ. ಆಗಿದೆ ಟೋಟಲ್ ಕೊಟ್ಟಿರೋದು 6%. ಸೊ 6% ಪ್ಲೇಸ್ ಕೂಡ ಕಂಪ್ಲೀಟ್ ಆಯ್ತಾ? 1 2 3 4 5 6. ಬಟ್ ಅವ್ರು ಕೇಳ್ತಿರೋ ಕ್ವಶನ್ ಏನು ಚೆಕ್ ಮಾಡೋಣ. ಹೂ ಇಸ್ ಸಿಟ್ಟಿಂಗ್ ಅಟ್ ದ ಎಕ್ಸ್ಟ್ರೀಮ್ ಲೆಫ್ಟ್ ಹ್ಯಾಂಡ್ ಆಗಿದ್ರೆ ನೋಡಿ, ಎಲ್ಲಾ ಪರ್ಸನ್ ನಾನು ಏನ್ ಮಾಡಿದೆ, ಎಲ್ಲಾ ಪರ್ಸನ್ ನಾರ್ತಿಗೆ ಫೇಸ್ ಮಾಡಿದ್ರೆ ಅಂತ ಕನ್ಸಿಡರ್ ಮಾಡಿದ್ದೆ. ಸೊ ಎಲ್ಲಾ ಪರ್ಸನ್ ಕೂಡ ನಾರ್ತಿಗೆ ಫೇಸ್ ಮಾಡಿದ್ರೆ ಇದೇನಾಗುತ್ತೆ, ಈ ಕಡೆ ಲೆಫ್ಟ್ ಹ್ಯಾಂಡ್ ಆಗುತ್ತೆ, ಇದೇನಾಗುತ್ತೆ ರೈಟ್ ಹ್ಯಾಂಡ್ ಆಗುತ್ತೆ. ಅವ್ರು ಕೇಳ್ತಿರೋದೇನು, ಹೂ ಸಿಟ್ ಅಟ್ ದ ಎಕ್ಸ್ಟ್ರೀಮ್ ಲೆಫ್ಟ್ ಹ್ಯಾಂಡ್. ಸೊ ಲೆಫ್ಟ್ ಹ್ಯಾಂಡ್ ಅಂತ ಅಂದ್ರೆ ಇದಾಯ್ತಾ, ರೈಟ್ ಹ್ಯಾಂಡ್ ಅಂತ ಅಂದ್ರೆ ಇದು ಬಂತ. ಲೆಫ್ಟ್ ಹ್ಯಾಂಡ್ ಇಂದ ಎಕ್ಸ್ಟ್ರೀಮ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಯಾರು ಕೂತಿದ್ದಾರೆ ಅಂತ ಕೇಳ್ತಿದ್ದಾರೆ. ಸೊ ಎಕ್ಸ್ಟ್ರೀಮ್ ಲೆಫ್ಟ್ ಹ್ಯಾಂಡ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಇಂದ ಫಸ್ಟ್ ಪ್ಲೇಸ್ ಅಲ್ಲಿ ಯಾರು ಕೂತಿದ್ದಾರೆ ಅಂತ ಕಂಡಿಡಬೇಕು. ಸೊ ಫಸ್ಟ್ ಲೆಫ್ಟ್ ಹ್ಯಾಂಡ್ ಇಂದ ಫಸ್ಟ್ ಪರ್ಸನ್ ಯಾರು ಕೂತಿರೋದು? ಸಿ. ಸೊ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ಆಪ್ಷನ್ 3 ಬರುತ್ತೆ. ಸರ್